ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಚಿತ್ರರಂಗದವರು ಬಂದಿದ್ದಾರೆ. ಕಟ್ಟೆ ಚಿತ್ರದ ನಿರ್ದೇಶಕರು, ಹೀರೋಗಳು, ಹೀರೋಯಿನ್ಗಳು ಎಲ್ಲ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಆ ಕಟ್ಟೆ ಚಿತ್ರದ ಚಿತ್ರತಂಡವನ್ನು ಕರ್ಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮೊದಲನೇದಾಗಿ ಪ್ರಕಾಶ್ ರಾವ್, NS ರಾವ್ ಅವರ ಮಗ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ಆದಂಥ ಒಂದು ಹೆಜ್ಜೆಯನ್ನು ತೋರಿಸಿದಂಥವ್ರು, ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥವ್ರು. ಜೊತೆಗೆ ಈಗ ಮಗಳಿಗಾಗಿ, ಶ್ರಾವ್ಯ ಅವರ ಮಗಳಿಗೋಸ್ಕರ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ, ಕಟ್ಟೆ ಚಿತ್ರ. ಕಟ್ಟೆ ಸಿನಿಮಾ ಬಗ್ಗೆ ಮಾತಾಡೋಣ, ಅವ್ರನ್ನು ಕರ್ಕೋಣ, ಅಡುಗೆನೂ ಮಾಡೋಣ, ಯಾವ್ಯಾವ ರೀತಿ ಅಡುಗೆ ಮಾಡ್ತಾರೆ ಅದು ನೋಡೋಣ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಓಂ ಪ್ರಕಾಶ್ ರಾವ್ ಅವ್ರನ್ನ ಕರೆಸ್ತಾ ಇದೀವಿ. ಸರ್ ನಮಸ್ಕಾರ, ಬನ್ನಿ ಸರ್. ಅದೇ ಲುಕ್ಕು, ಅದೇ ಸ್ಟೈಲು. ನಮಸ್ಕಾರ ಸರ್. ಓಂ ಪ್ರಕಾಶ್ ಅವರ ಪರಿಚಯ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ಆದಂಥ ಒಂದು ಹೆಜ್ಜೆ. AK-47, ಲಾಕಪ್ ಡೆತ್, ಚಂದ್ರಲೇಖ ಇವೆಲ್ಲ ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ. ಸುಮಾರು ಚಿತ್ರಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ. ಈಗ ಮಗಳಿಗಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಸರ್. ನಮಸ್ಕಾರ. ಎರಿಯೋ ಕಂಗ್ರ್ಯಾಚುಲೇಷನ್. ಯಾಕಂದ್ರೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಬೇರೆಯವರಿಗೆಲ್ಲ ಸಿನಿಮಾಗಳು ಸಾಕಷ್ಟು ಮಾಡ್ಬಿಟ್ಟಿರ್ತೀವಿ, ಮಗಳಿಗೆ, ಹೆಂಡತಿಗೆ, ನಮಗೆ ಅಂತ ಅಂದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ಪೆಷಲ್ ಇಂಟ್ರೆಸ್ಟ್ ಬೇಕಾಗುತ್ತೇನೋ, ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ತೀವಿ. ಇದು ಮಗಳಿಗೋಸ್ಕರ, ಶ್ರಾವ್ಯಗೋಸ್ಕರ ಮಾಡ್ತಾ ಇರೋಂಥ ಸಿನಿಮಾ. ಏನೇನು ಕೇರ್ ತಗೊಂಡಿದ್ದೀರಾ? ಕಟ್ಟೆ ಸಿನಿಮಾ ಯಾವತ್ತು ಬರ್ತಾ ಇದೆ, ಕಟ್ಟೆ ಸಿನಿಮಾದಲ್ಲಿ ಏನೇನಿದೆ, ಕಟ್ಟೆ ಸಿನಿಮಾದ ಹೀರೋ ಯಾರು, ನೀವೇನು ಮಾಡಿದ್ದೀರಾ, ಸಾಕಷ್ಟು ಮಾತಾಡೋಣ ನಮ್ಮ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ. ಅಡುಗೆ ಮಾಡ್ತಾ ಮಾತಾಡೋಣ. ಸರ್, ಏನಿಷ್ಟ ನಿಮಗೆ? ವೆಜ್ಜಾ ನಾನ್ ವೆಜ್ಜಾ? ವೆಜ್. ವೆಜ್ ಇಷ್ಟನಾ? ನಾನ್ ವೆಜ್ ತಿನ್ನಲ್ವಾ? ನಾನ್ ವೆಜ್ ಪ್ರಿಯ. ಆಕ್ಚುಲಿ ಮಾಡಕ್ ಬರಲ್ಲ ನನಗೆ ನಾನ್ ವೆಜ್. ಸರ್ ಮಾಡಕ್ ಬಂದಿಲ್ಲ ಅಂದ್ರೆ ತಿನ್ನಿಸ್ತೀವಿ ಬನ್ನಿ ಸರ್. ನಾವಿಲ್ವಾ ಇಲ್ಲಿ? ನಾವಿರ್ಬೇಕಾ? ನಿಮ್ಗೇನು ಸರ್ ಭಯ? ತಂದೆಯವರಿಂದ ಮಾತಾಡಕ್ ಶುರು ಮಾಡ್ಬೇಕು ಸ್ವಲ್ಪ. ತಂದೆಯವ್ರ ಪರಿಚಯ ಇಲ್ಲ ಅಂದ್ರೆ ಎಷ್ಟೋ ಜನಕ್ಕೆ ಈ ಹೊಸಬ್ರಿಗೆ ಅವ್ರಿಗೆ ಗೊತ್ತೇ ಇಲ್ಲ, ಈಗ ಜನರೇಷನ್ ಅಲ್ವಾ ಸರ್? ಬನ್ನಿ ಸರ್, ನೀವೇನು ಸರ್ ನಾಚಿಕೆ ಪಟ್ಕೊಂಡು? ನಮ್ಮ ಅಡುಗೆ ಮನೆಗೆ ಬಂದಾಗ ಆರಾಮಾಗಿರ್ಬೇಕು ಸರ್. NS ರಾವ್ ಅವರ ಮಗ ಇವರು. ತುಂಬಾ ಜನಕ್ಕೆ ಗೊತ್ತಿಲ್ಲ, ಆದ್ರೂ NS ರಾವ್ ಯಾರು ಅಂತ ಸ್ವಲ್ಪ ಹೇಳ್ಬೇಕಾಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಈ ತರನೂ ಕಾಮಿಡಿ ಮಾಡಬಹುದು. ಒಳ್ಳೆ ಬರಹಗಾರರು, ಒಳ್ಳೆ ಲೇಖಕರು, ಸಾಕಷ್ಟು ನಾಟಕಗಳನ್ನ ಬರೆದಿದ್ದಾರೆ. ಅವ್ರ ನಾಟಕಗಳು ಸಿಕ್ಕಾಪಟ್ಟೆ ಜನಪ್ರಿಯ ಆಗಿತ್ತು. ಆ ನಾಟಕಗಳ ಜೊತೆಗೆ ಸಿನಿಮಾ ರಂಗದಲ್ಲಿ ಬಂದು ಈ ಥರನೂ ಒಂದು ಕಾಮಿಡಿ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತ ತೋರಿಸ್ಕೊಟ್ಟವರು NS ರಾವ್ ಅವರು. ಅದಾದ ನಂತರ ಅವಾಗೆಲ್ಲೂ ನೀವು ಕಾಣಿಸ್ಕೊಳ್ತಾರಿಲ್ಲ ಸರ್? ಆಕ್ಚುಲಿ ಅವ್ರಿಗೆ ಅಷ್ಟೇ ಕೆಲಸ ಮಾಡ್ತಿದ್ದೆ ನಾನು. ಹೌದೇನು? ನಮ್ಮ ಫಾದರ್ಗೆ. ಓಕೆ. ಅವ್ರು ರೈಟಿಂಗ್ ಅಲ್ಲ, ಹೌದೌದು, ಡೈಲಾಗ್ಸ್ ಬರೀತಾ ಇದ್ರು. ಹೌದು. ಸೊ ಅವ್ರಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಅವ್ರೇನೋ ಡೈಲಾಗ್ ಹೇಳ್ತಾ ಇದ್ದೆ, ಅದಕ್ಕೆ ಸ್ಪಂದಿಸ್ತಾ ಇದ್ದೆ. ವೆರಿ ಗುಡ್. ಸರಿ ತಪ್ಪನ್ನ ಅವ್ರು ತಗೋತಾ ಇದ್ರು ಕ್ಲೀನಾಗಿ. ಅದನ್ನ ನೋಡಿ ಅವರು ನನಗೆ ಇಂಡಸ್ಟ್ರಿ ಕರ್ಕೊಂಡ್ಬಂದ್ರು. ತಂದೆಯವರೇ ಕರ್ಕೊಂಡ್ಬಂದಿ ನಿಮ್ನ? ಅವರೇ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಂದ್ರೆ ನೀವು ಸಿನಿಮಾ ಮಾಡ್ಬೇಕಾದ್ರೆ ಇದ್ರ ಅವರು? ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ಇರ್ಲಿಲ್ಲ. ಡೈರೆಕ್ಟ್ ಮಾಡ್ಬೇಕಂದ್ರೆ ಹೇಳ್ತಾ ಇರಲಿಲ್ಲ. ಅಲ್ಲ, ನೀವು ನಟನೆ ಮಾಡಿದೀರಾ ಅವಾಗಿದ್ರು ಅವರು? ಅಸಿಸ್ಟೆಂಟ್ ಆಗಿದ್ದಾಗಿದ್ರು. ಓಕೆ. ಡೈರೆಕ್ಷನ್ ಮಾಡಿದ್ರು. ಮಗ ಡೈರೆಕ್ಷನ್ ಮಾಡೋಷ್ಟ್ರಲ್ಲಿ ತಂದೆ ಇರ್ಲಿಲ್ಲ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ತಂದೆ ಇಲ್ಲ ಅಂದ್ರೆ ಅಂತ ಈ ತಂದೆ ಮಗಳಿಗೋಸ್ಕರ ಒಂದು ಸಿನಿಮಾ ಮಾಡ್ತಾ ಇದಾರೆ. ಚಿತ್ರದ ಹೆಸರು ನೋಡಿ ಎಷ್ಟು ಸಖತ್ತಾಗಿದೆ, ಕಟ್ಟೆ. ಏನ್ ಈ ಕಟ್ಟೆ ಸರ್? ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ. ಇರಕ್ ಆಗ್ದಿದ್ರೆ ಹೋಗ್ ಸಾಯಿರಿ. ನೋಡಕ್ಕೆ ಸಖತ್ತಾಗೆ ಇದ್ದೀರಾ? ನೋಡಕ್ ಮಾತ್ರನಾ? ಇಲ್ಲ ಅಮ್ಮ. ಒಂದು ಸುಂದರವಾದ ಕಟ್ಟೆ. ಕಟ್ಟೆ. ಇವತ್ತು ಜಗಲಿ ಕಟ್ಟೆ ಮತ್ತೆ ಅರಳಿ ಕಟ್ಟೆ, ತುಂಬಾ ಕಟ್ಟೆಗಳ ಮೇಲೆ, ಕನ್ನಡದ ಕಟ್ಟೆ, ರಾಜ್ಕುಮಾರ್ ಕಟ್ಟೆ, ಆಟೋ ಡ್ರೈವರ್ಗಳ ಕಟ್ಟೆ, ಶಂಕರ್ ನಾಗ್ ಅವ್ರ ಕಟ್ಟೆ, ಎಸ್, ಹೀಗೆ ತುಂಬಾ ಕಟ್ಟೆಗಳ ಮೇಲೆ ಇವತ್ತು ನಮ್ಮ ಹುಡುಗರು ಕುತ್ಕೊಂಡು ತುಂಬಾ ಕನಸುಗಳು ಕಾಣ್ತಾರೆ. ಹೀಗಾಗ್ಬೇಕು, ಹಾಗಾಗ್ಬೇಕು, ಅದು ಇದು ಅಂತೇಳಿ. ಅದ್ರಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಸೊ ಈ ಕಟ್ಟೆ ಮೇಲೆ ಕುತ್ಕೊಂಡು 4 ಜನ ಹುಡುಗರು ಏನ್ ಕನ್ಸು ಕಾಣ್ತಾರೆ ಅದ್ರ ಮೇಲೆ ಕತೆ ಮಾಡಿದೀನಿ. ತುಂಬಾ. ನಿಮ್ದೇ ಡೈರೆಕ್ಷನ್? ಯಾವ ರಿಲೀಸ್ ಮಾಡ್ತಾ ಇದೆ ಸಿನಿಮಾ? ಈಗ ಏಪ್ರಿಲ್ 3ನೇ ತಾರೀಕು. ಏಪ್ರಿಲ್ 3ಕ್ಕೆ ರಿಲೀಸಾ? ಹೌದು. ಓಕೆ. ಕಟ್ಟೆ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಬಹಳ ದಿನ ಗ್ಯಾಪ್ ತಗೊಂಡ್ಬಿಟ್ರಿ ಅನ್ಸುತ್ತೆ ನೀವಲ್ಲ ಸಿನಿಮಾ ಡೈರೆಕ್ಷನ್ಗೆ? ಯಾವ ಲಾಸ್ಟ್ ಸಿನಿಮಾ ನಿಮ್ದು? ಚಂದ್ರಲೇಖ. ಚಂದ್ರಲೇಖ ಆದ್ಮೇಲೆ ತುಂಬಾ ದಿನ ಆಗೋಯ್ತು. ಚಂದ್ರಲೇಖ ಬಂದೆ ತುಂಬಾ ದಿನ ಆಯ್ತು. 1 ವರ್ಷ ಆಯ್ತು. ಒಂದು ಜಾಸ್ತಿ ಆಯ್ತು ಸರ್? ಹೌದು. ಅದಾದ್ಮೇಲೆ ಗ್ಯಾಪ್ ತಗೊಂಡು ಮಗಳಿಗೋಸ್ಕರ ಸ್ಕ್ರಿಪ್ಟ್ ಎಲ್ಲ ಮಾಡಿ ಇದೇ ತರ ಕತೆ ಬೇಕು ಅಂತ ಏನ್ ಸ್ಪೆಷಲ್ ಕೇರ್, ಮಗಳಿಗೋಸ್ಕರ ಏನ್ ಸ್ಪೆಷಲ್ ಕೇರ್ ಮಾಡಿದ್ರೆ? ಇಲ್ಲ, ಆಕ್ಚುಲಿ ಹೊಸಬರ್ನ ಹಾಕೊಂಡು ಮಾಡ್ಬೇಕು ಅನ್ನೋದು ಉದ್ದೇಶ. ಮಗಳಲ್ಲ, ಮಗಳು ಒಂದು ಕಾರಣ. ಬಟ್ ಅದಕ್ಕಿಂತ ಮುಂಚೆ ಚಿತ್ರರಂಗ ನಮ್ಗೆಲ್ಲಾನು ಕೊಟ್ಟಿದೆ. ಎಸ್ ಸರ್. ಎಲ್ಲಾ ಕೊಟ್ಟು ಹೆಸರು ಕೊಟ್ಟಿದೆ. ಮತ್ತೆ ನಮ್ಮ ತಂದೆಯವ್ರಿಗೊಂದು ಸ್ಥಾನ ಕೊಟ್ಟಿದೆ, ನನಗೊಂದು ಸ್ಥಾನ ಕೊಟ್ಟಿದೆ, ನನ್ನ ಮಗಳಿಗೆ ಒಂದು ಎಂಟ್ರಿ ಕೊಟ್ಟಿದೆ. ಇಂಥ ಒಂದು ಚಿತ್ರರಂಗಕ್ಕೆ ನಾವು ಮಾಡ್ಬೇಕಾಗಿರೋ ಸೇವೆ ತುಂಬಾ ಇದೆ. ಅದ್ರಲ್ಲಿ ಈ ತರ ಒಂದು ಹೊಸಬರ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ನನಗೆ. ತುಂಬಾ ಜನ ನಿರ್ಮಾಪಕರಿಗೆ ಹೇಳಿದ್ದೆ, ಯಾರು ಅಷ್ಟೊಂದು ಮಣೆ ಹಾಕಿರ್ಲಿಲ್ಲ. ಸೊ ಅದಕ್ಕೆ ಮುಂದೆ ಬಂದಿದ್ದೆ ನಮ್ಮ ಉಮೇಶ್ ರೆಡ್ಡಿ ಅವರು, ನಮ್ಮ ಸ್ನೇಹಿತರು. ಮಾಡಿ ತುಂಬಾ ಒಳ್ಳೆ ಯೋಚನೆ ಇದು. ಮುಂದಿನ ಚಿತ್ರರಂಗಕ್ಕೆ ಹೀರೋಗಳು ಬೇಕು, ಕಲಾವಿದರು ಬೇಕು, ಕಲಾವಿದರು ಬೇಕು, ಟೆಕ್ನಿಷಿಯನ್ಸ್ ಬೇಕು.
ನೀವು ಮಾಡಿ ಏನು ಮಾಡ್ತೀರಾ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳಿದ್ರು. ಹೇಳಿ ಕಟ್ಟೆ ಮಾಡಿಸಿದ್ರು, ಕಟ್ಟೆ ಮೇಲೆ ಕೂಡಿಸಿದ್ರು. ಓ ಎಸ್. ಓಂ ಪ್ರಕಾಶ್ ಅವರೇ, ಏನು ಅಡುಗೆ ಮಾಡ್ತೀರಿ ಅವರು? ಸಮೋಸ. ಸಮೋಸ? ಎಸ್ ಸರ್. ಕಟ್ಟೆ ಸಮೋಸ. ಎಸ್. ಓಕೆ, ಕಟ್ಟೆಲಿ ಸಮೋಸ ತಿನ್ನಕ್ಕೆ ಮಜವಾಗಿರ್ಬೇಕು. ಪಕ್ಕದಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಾಫಿ ಇರಬೇಕು, ಅದು ಗಾಜಿನ ಗ್ಲಾಸಲ್ಲಿ ಇರಬೇಕು. ತಿಂತಾ ಇದ್ರೆ ಮಜಾನೇ ಬೇರೆ ಅಲ್ವಾ ಸರ್? ಎಸ್ ಸರ್. ಓಕೆ ಪ್ರಕಾಶ್ ಅವರೇ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಏನೇನು ತಂದಿದ್ದೀರಾ ಸಮೋಸ ಮಾಡಕ್ಕೆ ಹೇಳ್ಬಿಡಿ ಸರ್. ಸಮೋಸ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಹಸಿ ಬಟಾಣಿ, ಶುಂಠಿ, ಹಸಿ ಮೆಣಸಿನಕಾಯಿ, ಜೀರಿಗೆ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಸಮೋಸ ಹಿಟ್ಟು, ಉಪ್ಪು, ಎಣ್ಣೆ. ಸಮೋಸ ಮಾಡೋದಕ್ಕಿಂತ ಮೊದಲು ಕಟ್ಟೆ ಬಗ್ಗೆ ಸ್ವಲ್ಪ. ಈ ಟೈಟ್ಲು ಇಟ್ಟಾಗ ತುಂಬಾ ಜನ ಹೇಳಿದ್ರು, ಇದು ಕಟ್ಟೆ ಟೈಟ್ಲು ಒಂಥರ ಅಷ್ಟು ಚೆನ್ನಾಗಿಲ್ಲ ಅಂತೇಳಿ, ಸಿನಿಮಾಗೆ ಸಂಬಂಧಪಟ್ಟವ್ರು ಕೆಲವರೆಲ್ಲ. ನಾ ಹೇಳ್ದೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ, ಬೇಗ ರೀಚ್ ಆಗುತ್ತೆ ಕಾಮನ್ ಆಡಿಯನ್ಸ್ಗೆ ಅಂತೇಳಿ. ಇಲ್ಲ ನೋಡಿ ಅಂತಂದ್ರೆ ಸರ್, ಈಗ ನಾನು ಆಟೋಲ್ಲಿ ಹೋಗ್ತಾ ಇದ್ದೆ, ಹೋಗ್ಬೇಕಾದ್ರೆ ಸರ್ ಯಾವ ಫಿಲ್ಮ್ ಮಾಡ್ತಾ ಇದ್ದೀರಾ? ನಾನು ಕಟ್ಟೆ ಮಾಡ್ತಿದ್ದೀನಿ ಮುಂದೆ ಪಿಕ್ಚರ್ ಅಂತ. ಟಕ್ಕನ ಬ್ರೇಕ್ ಆಗಿ ಟರ್ನ್ ಮಾಡಿ ಎಕ್ಸ್ಟ್ರಾರ್ನರಿ ಟೈಟ್ಲು ಸರ್ ಮಾಡಿ ಸರ್, ತುಂಬಾ ಚೆನ್ನಾಗಿದೆ ಅಂತಂದ್ರೆ. ಸೊ ಈ ತರ ಪ್ರೇಕ್ಷಕರು, ನಿಜವಾದ ಪ್ರೇಕ್ಷಕರು ನಮ್ಮ ಈ ತರ ನಮ್ಮ ಜನ, ನಾನು ಆ ಥರ ಕೇಳಿದ್ದೀನಿ ತುಂಬ ಜನಗಳಿಗೆ, ಅವ್ರು ಅಷ್ಟು ಚೆನ್ನಾಗಿತ್ತು ರಿಯಾಕ್ಷನ್ ಅವ್ರ ಆಟೋ ಡ್ರೈವರ್ದು. ಅವಾಗಲೇ ಅನ್ಕೊಂಡೆ ಈ ಟೈಟ್ಲ್ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ತುಂಬ ಚೆನ್ನಾಗಿದೆ ಅಂತೇಳಿ ಅದೇ ಟೈಟ್ಲ್ ಇಟ್ವಿ. ಆಮೇಲೆ ಈ ಬೇರೆಯವರೆಲ್ಲ ಬೇಡ ಅಂದವರೆಲ್ಲ ಇಷ್ಟಪಟ್ಟರು. ಕಟ್ಟೆ 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 ಚೆನ್ನಾಗಿದೆ ಸರ್, ನೀವು ಹೇಳ್ದಾಗ ನಮ್ಗೆ ಅದು ಅನ್ನಿಸ್ಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಈ ಟೈಟ್ಲು ಅಂತೇಳಿ. ಸೊ ಈ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋ ಅಂತ ಹುಡುಗರ ಕಥೆನೇ ನಮ್ಮ ಕಟ್ಟೆ ಕತೆ. ಇದು ಮಗಳಿಗೋಸ್ಕರ ಸಿನಿಮಾನ ಮಾಡ್ತಾ ಇದ್ದೀರಾ? ಹೌದು. ಏನು ಅನಿಸ್ತು? ಅಲ್ಲ, ಬೇರೆ ಬೇಜಾನ್ ರೋಪ್ ಹಾಕ್ತೀರಾ ನೀವು? ಅಯ್ಯೋ, ನಿಮ್ ರೋಪ್ ತಡ್ಕೊಳಕ್ಕೆ ಆಗಲ್ಲ ಬಿಡಿ. ಬೇಜಾನ್ ಜನ ಕೇಳಿದೀವಿ ನಾ ಕತೆನ. ಅಯ್ಯೋ ಸಾರ್ ಬೇಡ ಸರ್, ಅವ್ರ ಹತ್ರ ಕತೆ ಬೇಡ ಸರ್ ಅಂತಾರೆ. ಮಗಳಿಗೆ ಏನ್ ರೋಪ್ ಗೀಪ್ ಹಾಕ್ಲಿಲ್ವಾ? ಇಲ್ಲ, ಕೆಲಸ ಮಾಡಿದ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ. ಆದ್ರೂ ನಿಮ್ ಸ್ಟೈಲಿ ಕೆಲಸ ಮಾಡ್ಬೇಕಲ್ಲಪ್ಪ. ನಾನ್ ಜನಗಳ ಮೆಚ್ಚಕ್ಕೆ, ನಾವು ಜನಗಳ ಪ್ರತಿನಿಧಿ, ನಮ್ಗೊಂದು ಜಾಗ ಕೊಟ್ಟಿದ್ದಾರೆ, ಡೈರೆಕ್ಟರ್ ಸ್ಥಾನ ಕೊಟ್ಟಿದ್ದಾರೆ. ಓಂ ಪ್ರಕಾಶ್ ಅಂದ್ರೆ ಒಂದ್ ಒಳ್ಳೆ ಸಿನಿಮಾ ಕೊಡ್ತಾರೆ ಇಂಡಸ್ಟ್ರಿಗೆ, ನೋಡ್ಲಿಕ್ಕೆ ಒಂದ್ ಒಳ್ಳೆ ಸಿನಿಮಾ ಆಗುತ್ತೆ ಅಂತ. ನಾವೇ ತಪ್ಪು ಮಾಡ್ಬಿಟ್ರೆ ಮಗಳು, ಸ್ನೇಹಿತ, ಅದು ಇದು ಅಂತ ಎಲ್ಲ ಹೇಳಿ ಅವ್ರು ನಮ್ಗೆ ಕೊಟ್ಟು ಜಾಗಕ್ಕೆ ಮೋಸ ಮಾಡ್ದಂಗಾಗುತ್ತೆ. ಕರೆಕ್ಟು. ಮಗಳ ಜೊತೆಗೆ ಒಳ್ಳೆ ಹೀರೋನ್ ಬೇಡ ಹಾಕೊಂಡಿದ್ದೀರಾ? ಹೌದು ಸರ್. ಅವರು ಹೊಸಬ್ರು ಇಬ್ರು, ನಾಗಶೇಖರ್ ಅವರು ಮತ್ತೆ ಚಂದ. ಮಗಳಿರೋ ಯಾರು? ಮಗಳಿಗಿರೋ ಸ್ವಲ್ಪ ಅವಳು ಕಪ್ಪಗಿರೋ ಚಂದ, ಇಂಡಿಯನ್ ಲುಕ್ ಇರುತ್ತೆ ಅಂತ ಹೇಳಿದ್ಲು. ಹಾಗಾದ್ರೆ ನಾಗಶೇಖರ್ ಅವರೇ ಒಳ್ಳೆಯವರು. ಓಕೆ 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 ಇಂಡಿಯನ್ ಲುಕ್ ಬೇಕು ಅನ್ನೋದಕ್ಕೆ ನಾಗಶೇಖರ್ ಹಿಡ್ಕೊಂಡ್ಬಂದಿದ್ದಾರೆ. ನಾಗಶೇಖರ್ ಅವ್ರ ಪರಿಚಯ ಮಾಡ್ಕೊಡ್ತೀನಿ. ಸಂಜು ವೆಡ್ಸ್ ಗೀತಾ ಚಿತ್ರದ ಮುಖಾಂತರ ಒಂದು ಅದ್ಭುತವಾದಂಥ ಹೆಸರನ್ನ ಮಾಡಿದಂಥವ್ರು ಅವರು ಈ ಸಿನಿಮಾಗೆ ಹೀರೋ ಆಗಿದ್ದಾರೆ. ಇಬ್ಬರು ಹೀರೋಗಳಿದ್ದಾರೆ. ಇನ್ನೊಬ್ರು ನಮ್ಮ ಸಾಕಷ್ಟು ಚಿರಪರಿಚಿತರು, ಗೃಹಿಣಿಯರೆಲ್ಲ ದಿನ ಸೀರಿಯಲ್ಗಳು ನೋಡ್ಬೇಕಂದ್ರೆ ಸಿಗೋವಂಥವ್ರು, ಅವರು ಸಹ ನಮ್ಮ ಇವತ್ತಿನ ಕಾರ್ಯಕ್ರಮ ಇನ್ನೊಬ್ರು ಹೀರೋ ಇದ್ದಾರೆ. ಅಂದ್ರೆ ಒಟ್ಟಾರೆ ಸಿನಿಮಾದಲ್ಲಿ ಇಬ್ರು ಹೀರೋಗಳು, ಇಬ್ರು ಹೀರೋಯಿನ್ಗಳು. ಓಕೆ, ಮಾತಾಡೋಕೆ ಶುರು ಮಾಡೋಣ. ಫಸ್ಟ್ ಯಾರನ್ನು ಕರೆಸ್ತೀರಾ ಸರ್? ಅಲ್ಲ, ಮಾಡಕ್ ಶುರು ಮಾಡ್ತೀರಾ ಕರೆಸ್ತೀರಾ? ಕರೆಸಿ ಜೊತೆಲೆ ಕೆಲಸ ಮಾಡ್ತೀವಿ ಸರ್. ಜೊತೆಗೆ ಕೆಲಸ ಮಾಡ್ತೀರಾ? ಓಕೆ, ಫಸ್ಟ್ ಮಗಳಿಗೆ ಕರೆಸ್ತೀರಾ? ಮಗಳಿಗೆ ಅಡಿಗೆ ಕಲ್ಸ್ಕೊಟ್ಟಿದ್ದೀರಾ? ಇಲ್ಲ, ಅವಳೆ ಎಲ್ಲ ಮಾಡ್ತಾಳೆ ಸರ್. ಹಂಗ ನಾವಿಬ್ರು ಈ ಕಡೆ ಅವ್ರನ್ನ ಬಿಟ್ಬಿಟ್ಟು ನಾ ಮುಂದಕ್ಕೆ. ಸರಿ ಸರ್. ಓಕೆ, ಮಗಳನ್ನ ಕರೆಯೋಣ. ಕರೀರಿ ಸರ್. ಅದ್ ಹೆಂಗ್ ಕರಿತೀರಾ ಮಗಳು ನಿಮ್ಮ ಮನೇಲಿ? ಸಿನಿಮಾ ತರ ಕರಿಬಿಡಿ, ಮಗಳು ಮನೆ ತರ ಕರೀರಿ ಸರ್. ಇದು ಬಾಮ್ಮ ಸರ್, ಎಷ್ಟು ಕರೀರಿ ಸರ್. ಹಿಂಗೆಲ್ಲ ಬಾಮ್ಮ ಅಂತಿಲ್ಲ ಅನ್ನಲ್ಲ, ನಮ್ಗೆ ಗೊತ್ತು. ಇಲ್ಲ ಸರ್, ನಾನು ಎಲ್ರಿಗೂ ಹಂಗೆ ಕರೆಯೋದು. ಹೌದಾ? ಅದು ಆಕ್ಚುಲಿ ನನ್ಗೆ ನಮ್ಮ ಮಿಸಸ್ ತುಂಬಾ ಕರೆದ ಅಭ್ಯಾಸ ನನಗೆ. ಓಕೆ, ನಾನು ತುಂಬಾ ಇಷ್ಟಪಡ್ತೀನಿ ಅವ್ರನ್ನ. ನಿಮ್ ಮಿಸಸ್ ಏನಂತ ಕರಿತೀರಾ? ಅವ್ರ ಹೆಸರು ಡೆನಿಸಾ ಅಂತ. ಆಕ್ಚುಲಿ ನಾನು ಅವ್ರಿಗೆ ಅಮ್ಮ ಅಂತಾನೆ ಕರೆಯೋದು. ಹೌದಾ? ಓಕೆ, ಮಗಳನ್ನ ಕರೆದ್ಬಿಡಿ ಸರ್. ಅಮ್ಮ ಬಾ ಸರ್, ಕರೆಕ್ಟ್ ಆಗಿ ಕರೀರಿ ಸರ್. ಇದೇನು ಸರ್ ಹಿಂಗ್ ಕರ್ಕೊಂಡು ಬಾ ಅಂದಂಗಿತ್ತು ಸರ್. ಸರಿಯಾಗಿ ಕರೀರಿ ಸರ್. ಕರೀರಿ ಸರ್ ಮಗಳನ್ನ. ಬಾ. ಎಷ್ಟೊತ್ತು ಒಳ್ಳೆ ಏನು ಅಲ್ಲೇನೆ ಆಯ್ಕೊಂಡು ತಿಂತಾ ಇದೀಯಾ? ಇದು 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 ಅದೇ ಅನ್ಕೊಳ್ತಾ ಇದ್ದೆ, ಎಲ್ಲೋ ಒಂದು ಕರೆಕ್ಟ್ ಡೈಲಾಗ್ಗಳೆಲ್ಲ ಮಿಸ್ ಆಗ್ತಾ ಇದೆಯಲ್ಲ ಅಂತ. ಓಕೆ, ನಮಸ್ಕಾರ ಮೇಡಮ್. ಏನ್ ಹೆಸರು? ಶ್ರಾವ್ಯ. ಓಕೆ, ನೋಡಿ ಹೆಂಗಿದೆ ಸೀನು. ಆ ಕಡೆ ಅಪ್ಪ, ಈ ಕಡೆ ಮಗಳು, ಅಲ್ಲಿ ಡೈರೆಕ್ಟ್ರು, ಇಲ್ಲಿ ಹೀರೋಯಿನ್ಗಳು. ಕಟ್ಟೆ ಸಿನಿಮಾ ಯಾವ್ದು ಬಿಡುಗಡೆ ಮಾಡ್ತಾ ಇದ್ರಿ ಗಾಡಿ? ಏಪ್ರಿಲ್ 3ನೇ ತಾರೀಕು ಓಕೆ, ರಿಲೀಸ್ ಆಗ್ತಿದೆ. ಓಕೆ, ಮೊದಲನೇ ಸಿನಿಮಾನಾ? ಎರಡನೇದು ರಿಲೀಸ್ ಆಗ್ತಿರೋದು. ಮೊದಲನೇ ಸಿನಿಮಾನಾ ರಿಲೀಸ್ ಆಗ್ತಿರೋದು? ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ಯಾವುದು? ರೋಸ್. ಓಕೆ, ಇದು ಎರಡನೇ ಸಿನಿಮಾ. ಚೆನ್ನಾಗಿ ಮಾಡಿದಾರೆ ಗಾಡಿ. ಸೂಪರ್. ಸೂಪರಾ? ನಿಮ್ ಗಾಡಿ ಬೇಜಾನ್ ಜನಕ್ಕೆ ಕೊಟ್ಟಿದ್ದಾರೆ ಅಲ್ವಾನ? ಇದೇನು ಹೊಸದಲ್ಲ ಅವ್ರಿಗೆ. ಓಕೆ, ನೋ ಪ್ರಾಬ್ಲಮ್. ತಾವೇ ಅಡಿಗೆ ಮಾಡೋದು ಕಲ್ತಿದ್ದೀರೇನ್ರಿ? ಬರುತ್ತಾ? ಸಮೋಸ ಮಾಡಕ್ ಶುರು ಮಾಡೋಣ. ಫಸ್ಟ್ ಏನ್ ಕೊಡ್ಲಿ? ಬಾಂಡ್ಲಿ ಬೇಕಾ? ಲೈಟ್ ಮಾಡಿ. ಮಾಡಿ. ರೆಡಿ ಮಾಡು. ಏನು ಒಳ್ಳೆ ಡಬ್ಬ ಅದು. ಎಣ್ಣೆ. ಓಕೆ, ನಮ್ಮ ಇವತ್ತಿನ ನೀರಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಯ್ತಾ? ಇಲ್ಲ, ಒಂದ್ ಸ್ವಲ್ಪ ಬಿಸಿ ಆಗ್ಬೇಕದು. ಹೌದಾ? ಓಕೆ, ಹೈಟ್ ನೋಡು. ಓಕೆ ರೀ.
ಸರ್ ನೀವೇನೋ ಮಾಡ್ತೀರಾ ಸರ್ ನೀವು ಅಡಿಗೆ ಕರೆಕ್ಟ್ ಆಗಿ ಮಾಡಿಸ್ತಾ ಇದ್ದೀರಾ ಬಿಡಿ ಸರ್ ನೀವು. ಬಿಡು ನಾನು ತರ್ತೀನಿ ರೆಡಿ. ಓಕೆ ಬಿಸಿ ಆಗ್ಬೇಕು. ಶ್ರಾವ್ಯ ಬಿಸಿ ಆಗ್ಲಿ, ಬಿಸಿ ಆಗೋ ತನಕ ಹೆಂಗ್ ಮಾಡ್ತಾ ಡ್ಯಾಡಿ ಡೈರೆಕ್ಷನ್? ಬೈತಾ ಇದ್ರಾ? ಬೈದಿಲ್ವಾ ಯಾವತ್ತೂ? ಅಂದ್ರೆ ಬೇಜಾನ್ ಬೈತಾರೆ ನಿಮ್ ಡ್ಯಾಡಿ ಎಲ್ಲಾರ್ಗು. ಹೌದು. ಕೋತ್ ನನ್ ಮಕ್ಳ ತಲೆ ನನ್ ಮಕ್ಳ ಏನ್ ಮಾಡ್ತಾ ಇದೀರಾ ಅಂತೆಲ್ಲ ಬೈತಾರೆ. ನಿಮ್ಗೇನು ಬೈದಿಲ್ವಾ? ಬೈದಿದ್ದಾರೆ. ಬೈದಾಗ ಮೂಡ್ ಅಪ್ಸೆಟ್ ಆಗಿ ವಾಪಸ್ ಹೋಗಿದ್ದೆಲ್ಲ ಇಲ್ವಾ? ಇಲ್ಲ. ಆತರ ಸೀನ್ಗಳಲ್ಲಿ ಏನಿಲ್ಲ. ನಾನ್ ತುಂಬಾ ಸ್ಪೋರ್ಟಿವ್. ಹೌದಾ? ತಿರ್ಗಾ ವಾಪಸ್ ಬೈಯತಾರ? ನಾವೇ ಶಾರ್ಟ್ ಕಟ್ ಆದ್ಮೇಲೆ ನಾನ್ ಬೈಯೋದು. ಶಾರ್ಟ್ ಕಟ್ ಆದ್ಮೇಲೆ ನಾನ್ ಬೈತೀನಿ. ಓಕೆ 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 ವೆರಿ ಗುಡ್ ವೆರಿ ಗುಡ್. ಮತ್ತೆ ಹೆಂಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. 48 ಡೇಸ್ ಇದ್ವಿ ಶ್ರೀರಂಗಪಟ್ಟಣದಲ್ಲಿ. 48 ಡೇಸ್ ಕಟ್ಟೆ ಅಲ್ಲೇನಾ? ಹೌದು. ಅದೇ ಕಟ್ಟೆನಾ? ಅದೇ ಕಟ್ಟೆ. ಓಕೆ. ಹೀರೋ ನಾಗಶೇಖರ್. ನಿಮ್ ತುಂಬಾ ಲವ್ ಅಂತ ಅವ್ರು ಕಂಡ್ರೆ ನಿಮ್ಮಪ್ಪ ಮಧ್ಯ ಹೇಳಿದ್ರು ಬಂದ ತಕ್ಷಣ ನಮ್ಮ ಹುಡುಗಿಗೆ ಕೇಳಿದ್ವಿ ಫಾರಿನ್ ಹೀರೋಗಳೆಲ್ಲ ಬೇಡ, ನಮ್ಗೆ ಲೋಕಲ್ ಹೀರೋ ನಾಗಶೇಖರ್ ತರನೇ ಬೇಕು ಅಂತ. ಹೌದು ಅಲ್ವಾ? ಲೋಕಲ್ ಆಗಿರ್ಬೇಕು, ಅವಾಗ್ಲೇ ನಮ್ ಜನರಿಗೆ ಇಷ್ಟ ಆಗೋದು. ಓಕೆ, ಕಟ್ಟೆ ಮೇಲೆ ಕಟ್ಟೆ ಕುತ್ಕೊಳ್ಳೋರೆ ಕುತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನಿಮ್ ರೋಲ್ ಏನು? ನನ್ ಪಾತ್ರ ಸಂಧ್ಯಾ ಅಂತ. ತುಂಬಾನೇ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ, ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡುವಂತ ಹುಡುಗಿ. ಓಕೆ. ಸೊ ಹೀರೋ ಕಟ್ಟೆ ಮೇಲೆ ಕುತ್ಕೊಂಡು ಹುಡುಗರು ಸಾಮಾನ್ಯವಾಗಿ ಹರಟೆ ಹೊಡಿತಾರೆ ಅಂಡ್ ಅವ್ರಿಗೊಂದು ಲವ್ ಟ್ರ್ಯಾಕ್ ಇದ್ದೇ ಇರುತ್ತೆ, ಕೆಲಸ ಇರಲ್ಲ ಬೇರೆ. ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಓಹ್ ಗೊತ್ತಿಲ್ಲ ನಮ್ಗೆ, ನಿಮ್ಗೇನಾದ್ರು ಗೊತ್ತಾ? ಇಲ್ಲ ಬಿಡಿ, ನೀವ್ ಹೇಳಿ ಮುಂದುವರ್ಸಿ. ಸೊ ಆ ಲವ್ ಟ್ರ್ಯಾಕ್ ಅವ್ರ ನಾಗಶೇಖರ್ ಅಂಡ್ ಚಂದನ್ ಇಬ್ರು ಹೀರೋ. ಸೊ ನಾಗಶೇಖರ್ ಅವ್ರ ಪೇರಾಗ ನಾನ್ ಆಕ್ಟ್ ಮಾಡ್ತೀನಿ. ಸೊ ಆ ಕ್ಯಾರೆಕ್ಟರ್ ಬಂದು ಯಾವಾಗ್ಲೂ ನಾನು ಹಿಂದೆ ಹಲ್ಗಿಂಚ್ಕೊಂಡು ಓಡಾಡ್ತಾ ಇರ್ತಾರೆ. ಎರಡು ಕ್ಯಾರೆಕ್ಟರ್ಗಳು? ಇಲ್ಲ ನಾಗಶೇಖರ್. ತಡ್ಕೊಳಕ್ಕೆ 45 ದಿನ ಆಯ್ತು. ಇಬ್ರು ಹೀರೋ ಆಗಿದ್ದಿದ್ರೆ ಅಷ್ಟೇ. ಇಲ್ಲ ಇನ್ನೊಂದ್ ಹೇಳಿ, ಏನೋ ಹಾಕಿದ್ರು ಏನೋ ಇತ್ತಲ್ಲ ಇದು, ಅದ್ ಹಾಕಂಗಿಲ್ಲ. ಫಸ್ಟ್ ಜೀರಿಗೆ ಹಾಕ್ಬೇಕು. ಜೀರಿಗೆನಾ? ಓಕೆ. ಅವ್ರ ಜೀರಿಗೆ ಪ್ರಿಯ ನಮ್ಮ ಪ್ರಕಾಶ್ ರಾವ್ ಅವರು. ಅವ್ರ ತರ ನೀವು ಹಾಕಿ ಪರವಾಗಿಲ್ಲ, ಹಾಕಿ ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆನಾ? ಇನ್ನೊಂದು ಸ್ವಲ್ಪ ಹಾಕಿದ್ವಿ. ಓಕೆ ಬಿಡಿ, ಯಾಕಂದ್ರೆ ಕಟ್ಟೆಲ್ ಕುತ್ಕೊಂಡು ತಿನ್ನೋರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ತಿಂತಾರೆ, ಅಡ್ಜಸ್ಟ್ ಮಾಡ್ಕೋಬಹುದು ಅವರು. ಓಕೆ, ನೆಕ್ಸ್ಟ್ ಶುಂಠಿ. ಎಸ್, ತುರ್ದಿರೋಂತ ಶುಂಠಿ ತುರ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಬಾಯಿಗೆ ಸ್ವಲ್ಪನೇ ಸಿಗೋ ತರ ಇರಬೇಕು, ಆದ್ರೆ ಸಿಗ್ಬಾರ್ದು. ನಂತರ ಅದಾದ್ಮೇಲೆ ಹಸಿಮೆಣಸಿನಕಾಯಿ. ಎಸ್, ಹಾಕಿ ಪರವಾಗಿಲ್ಲ, ಹಾಕಿ ಅಷ್ಟು ಬೇಕಾಗಿ. ಸಮೋಸ ಮಾಡಿದ್ದೀರಾ ಮನೇಲಿ ಯಾವತ್ತಾದ್ರು? ಮಾಡಿದ್ವಿ, ತುಂಬಾ ಮುಂಚೆ. ತುಂಬಾ ಹಿಂದೆ? ತುಂಬಾ ಮುಂಚೆ ಅಲ್ಲ ತುಂಬಾ ಹಿಂದೆ. ಸರ್ ಏನ್ ಸರ್ ಇವೆಲ್ಲ ಹಿಂಗೆಲ್ಲ? ಆಮೇಲೆ ಸಿನಿಮಾದಲ್ಲಿ ಡೈರೆಕ್ಟ್ರೆ ಎಷ್ಟು ಹಾಡುಗಳಿದೆ, ಎಷ್ಟು ಫೈಟ್ಗಳಿದೆ, ಎಷ್ಟು ಲವ್ ಸೀನ್ಗಳಿದೆ? 12 ಲವ್ ಸೀನ್ ಇದೆ. ಓಕೆ. 5 ಹಾಡಿದೆ. ಓಕೆ. 2 ಫೈಟ್ ಇದೆ. ಓಕೆ. 32 ಸೀನ್ ಇದೆ. ಓಹೋ. 18 ವರ್ಷ ಕಾಮಿಡಿ ಇದೆ. ನೋಡಿದ್ರ ಹೆಂಗಿದೆ ಇದು ಡೆಫಿನೇಷನ್? ಇದು ಸಿನಿಮಾದಲ್ಲಿ ಏನಿದೆ ಅಂತ ಯಾರ್ಯಾರ ಕೇಳಿದ್ರೆ ಈ ತರ ಹೇಳೋರು ಕೆಲವೇ ಮಂದಿ ಡೈರೆಕ್ಟರ್ಗಳು ಮಾತ್ರನೇ. ಸರ್ ಮಗಳಿಗೆ ಎಷ್ಟು ಡ್ಯಾನ್ಸ್ ಅನ್ನ ಕೊಟ್ಟಿದ್ದೀರಾ, ಸಾಂಗ್ ಅನ್ನ ಕೊಟ್ಟಿದ್ದೀರಾ, ಏನ್ ಕೊಟ್ಟಿದ್ದೀರಾ? ಬಟ್ ನೋಡಕ್ಕಾಗಲ್ಲ, ಇರ್ಲಿ ಅಂತ ಹೇಳ್ಬಿಟ್ಟು ಟಾರ್ಚರ್ ಬೇಡ, ಏನು ಒಂದ್ ಸಾಂಗ್ ಸಾಕು ಅಂತಂದ್ರೆ ಇರ್ಲಿ ಅಂತ ಹೇಳಿ ಇರ್ಲಿ ಒಂದ್ ಸಾಕು ಅಂತ ಒಂದ್ ಮಾಡ್ಸಿದ್ವಿ ಸರ್. ಓಕೆ 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 ಓಕೆ. ಪ್ರಾಮಾಣಿಕ ಅಪ್ಪ, ಪ್ರಾಮಾಣಿಕ ಪ್ರಯತ್ನ, ಪ್ರಾಮಾಣಿಕ ನಿರ್ದೇಶಕರು. ಇದಾದ್ಮೇಲೆ ಬಟಾಣಿ. ಎಸ್, ಇದು ಹಸಿ ಬಟಾಣಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಏನಾಗಲ್ಲ ಮಾಡಿ. ಏನ್ ಏನ್ ಅಡ್ಗೆ ಮಾಡ್ತೀಯ ಮತ್ ನೀನು? ಅಡಿಗೆ ಮಾಡಕ್ ಬಿಟ್ಟಿದ್ರೆ ಪರವಾಗಿಲ್ಲ ಸರ್, ಯಾವತ್ತು ಅಡಿಗೆ ಮಾಡಕ್ ಬಿಟ್ಟಿಲ್ಲ. ಇಲ್ಲಿ ಕರ್ಕೊಂಡ್ಬಂದು ಅಡಿಗೆ ಮಾಡೋದು ಮಾಡ್ತೀಯ? ನೀ ಮಾಡಿ ತಿಂತೀವಿ. ಕಡಿ ಆಮೇಲೆ ಓಕೆ. ಕಟ್ಟೆ ಸಿನಿಮಾದಲ್ಲಿ ಒಳ್ಳೆ ಒಂದು ಹಾಡು ಕೊಟ್ಟಿದ್ದಾರೆ, ಒಳ್ಳೆ ಒಂದು ಡ್ಯಾನ್ಸ್ ಕೊಟ್ಟಿದ್ದಾರೆ, ಫೈಟ್ ಗಿಟ್ ಕೊಟ್ಟಿದ್ಯಾ? ಫೈಟ್ ಇದೆ ಅಲ್ಲ, ರಿಯಲ್ ಲೈಫ್ ಅಲ್ಲಿ ನಡೀತಾ ಇರ್ತಾರೆ, ಯಾಕಬೇಕು ಅಂತ ಹೇಳಿ ಇಲ್ಲಿ ಕಡಿಮೆ ಅಷ್ಟೇ. ಎಂತ ಮಾತ್ರ ಇದ್ರಿ, ದಿನ ಅದೇ ನಡೀತಾ ಇರತ್ತೆ, ತಿರ್ಗಾ ಸಿನಿಮಾದಲ್ಲಿ ಬೇರೆ ಅದನ್ನೇ ತೋರಿಸೋದ ಯಾಕೆ ಅಂತ. ಓಕೆ ಸರ್. ಓಕೆ. ಫೈಟ್ ಇಲ್ಲ, ಓಕೆ. ಕಾಮಿಡಿ ಸೀನ್ಸ್ ಇದೆ. ಆಮೇಲೆ ನಾಗಶೇಖರ್ ಅವರು ಇವಳನ್ನ ಇಷ್ಟಪಡುವಂತ ಸೀನ್ಗಳು. ಆಮೇಲೆ ಇವಳು ನಾನ್ ಚೆನ್ನಾಗಿದ್ದೀನಿ, ನಾಗಶೇಖರ್ಗಿನ್ನ ಬೆಳಗಿದ್ದೀನಿ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಬೀದಿ ಸುತ್ಸಿ ಪಾಪ ಇಡೀ ಶ್ರೀರಂಗಪಟ್ಟಣ ಓಡಾಡಕ್ ಮಾಡ್ಬಿಟ್ಲು. ಪಾಪ ಸರ್, ಅವರು ನಿಮ್ ಪಿಕ್ಚರ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಕಪ್ಪು ಆಗ್ಬಿಟ್ರಂತೆ ಸರ್. ಅಯ್ಯೋ, ಯಾಕೆ ಹೇಳ್ತೀರಾ, ಅವಸ್ಥೆ ಮೇಕಪ್ ಕೊಡ್ತಿರ್ಲಿಲ್ಲ ಅವ್ರಿಗೆ. ಓಕೆ ಓಕೆ ಓಕೆ. ಹಂಗಾಗಿ ಅವರು ಕೊನೆ ಫಿಶ್ ತಿನ್ನೋ ಲೆವೆಲ್ ಬಂದ್ಬಿಟ್ರು. ಏನ್ ಮಾಡ್ತೀರಾ? ಓಕೆ ಸರ್, ಇಲ್ಲ ಈಗ ಬೇಯಿಸಿದ ಆಲೂಗಡ್ಡೆ. ಓಕೆ, ಹಾಕಿ ಮೇಡಮ್, ಹಾಕಿ. ಹೌದಾ? ಹೌದು. ಇಲ್ಲ ನೋಡು, ಯತ್ನ ಮಾಡು, ಚೆನ್ನಾಗಿ ಮಾಡೋದು. ಏನದು ಒಳ್ಳೆ ಡಬ್ಬಾ ತರ ಕಲಿಸು, ಮಾಡು.
ಸರ್ ಹಾ. ನಿಮ್ಮ ಹತ್ರಕ್ಕೆ ಬರ್ತೀನಿ. ಇದೇನು ಸಿನಿಮಾ ಡೈರೆಕ್ಷನ್ ಮಾಡಿದ್ದೋಕೆ ಆಕ್ಟ್ ಮಾಡಿದ್ದು ಯಾಕೆ? ಒಂದು ಚಿಕ್ಕ ಕ್ಯಾರೆಕ್ಟರ್ ಇತ್ತು. ಓಕೆ ಆ ಪಾತ್ರ ನಾನು ಮಾಡೋದು ಚೆನ್ನಾಗಿರುತ್ತೆ ಅಂತ ಅನಿಸ್ತಿತ್ತು. ಆಮೇಲೆ ನಂಗೆ ಸಿಕ್ದವ್ರೆಲ್ಲ ತುಂಬಾ ಜನ ಹೇಳ್ತಿದ್ರು, ಓಕೆ ನೀವು ತುಂಬಾ ಚೆನ್ನಾಗಿ ಬೈತೀರಾ ಓಂ ಪ್ರಕಾಶ್ ಅವರೇ, ಓಕೆ ದಯವಿಟ್ಟು ನಿಮ್ಮ ಸಿನಿಮಾಗಳಲ್ಲಾದ್ರೂ ಒಂದೊಂದು ಪಾತ್ರ ಮಾಡಿ. ಬೈರಿ ಹಾ, ಸರ್. ಅದೇನು ಬೈದ್ರಿ ಹೇಳಿ ಸರ್, ಒಂದ್ಸರಿ ಕೇಳ್ಬೋಣ. ಆಕ್ಚುಲಿ ಇಬ್ರು ಹೀರೋಗಳು ಬರ್ತಾರೆ, ಓಕೆ ಬಂದ್ಬಿಟ್ಟು ಏನೋ ಯೋಚನೆ ಮಾಡ್ತಾ ಇದೀಯಾ ಸುಂದರ ಅಂತಾರೆ. ಹಾ ನಿಮ್ಮಿಬ್ಬರಿಗೂ ಬೇಗ ಸಾವು ಬರಲಿ ಅಂತ ಮಂಜುನಾಥ ಸ್ವಾಮಿ ಹತ್ರ ಅರ್ಕೆ ಹೊತ್ಕೋತಾ ಇದ್ದೀನಿ ಅಂತ ಹೇಳಿ. ಈ ತರ ವರ್ಡ್ಗಳು ತುಂಬಾ ನಾನು ಹುಡುಕಿ ಪಬ್ಲಿಕ್ಗೋಸ್ಕರನೇ, ಪಬ್ಲಿಕ್ ಹೇಳ್ತಾರೆ ತುಂಬಾ ಚೆನ್ನಾಗಿ ಬೈತೀರಾ ಅಂತ. ಆ ಥರ ವರ್ಡ್ಗಳನ್ನ ಹುಡುಕಿ ಬರ್ದಿಟ್ಟಿದ್ದೀನಿ. ಓಕೆ ಅದನ್ನೆಲ್ಲ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿದ್ದೀರಾ. ಓಕೆ ಅದೇ ನೀವೇ ಸ್ಕ್ರಿಪ್ಟ್ ಎಲ್ಲ ನಿಮ್ದೇ ಇರುತ್ತಲ್ಲ ನಿಮ್ಮ ಸಿನಿಮಾಗೆ? ಇಲ್ಲ, ನಮ್ಮ ಡೈಲಾಗ್ಟರ್ MS ರಮೇಶ್ ಅವ್ರು ಬರೀತಾರೆ ಸರ್. ಓಕೆ ಅವರೇ ಡೈಲಾಗ್ಟರ್ ನಮ್ಮ ಪಿಕ್ಚರ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರ್ತಿದ್ದಾರೆ. ಓಕೆ 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 ಇಲ್ಲಿವರೆಗೂ ಬಂತಿದ್ದು. ಇವಾಗ ಆಲೂಗಡ್ಡೆ ಆದ್ಮೇಲೆ ಓಕೆ ಎಲ್ಲೋ ಪೌಡ್ರಾ? ಅರಿಶಿನ ಹಾಕಿ ಸಾಕ್ರಿ. ಅದಾದ್ಮೇಲೆ ಜೀರಾ ಪೌಡ್ರು. ಓಕೆ ಗರಂ ಮಸಾಲ ಹಾಕೊಳ್ಳಿ, ಅದ್ಭುತವಾಗಿರುತ್ತೆ. ಸಾಕ್ರಿ ಗರಂ ಮಸಾಲ ಜಾಸ್ತಿ. ಎಲ್ಲ ಪೌಡರ್ಗಳು ಹಾಕಾಯ್ತು. ಉಪ್ಪು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನೇ. ಸಾರ್ ಇನ್ನೊಂದು ಸ್ವಲ್ಪ ಹಾಕ್ಬೇಕೇನೋ? ಸಾಕಾ? ಸುಮ್ಮನೆ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಉಪ್ಪು ಕೀಪ್ ಮಾಡ್ಬಿಟ್ಟಿರ ಗಾಚಾರ ಮೇಲೆ ಕಲ್ಲ ಬೈಕೊಳ್ತಾರೆ. ಬರೋ ಇನ್ನ 3 ಜನಗಳಿಗೆ BP ಜಾಸ್ತಿನೇ ಇದೆ. ಹೌದಾ? ಕಮ್ಮಿ ತಿನ್ಲಿ ಬಿಡಿ, ಅವು ಪರವಾಗಿಲ್ಲ ಸರ್. ಸಾಕು ಸರ್. ಓಕೆ ಓಕೆ ಮಾಡ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಾಡಿ ಚೆನ್ನಾಗಿ ಮಾಡಿದ್ದೀರಾ. ಬಜೆಟ್ ಅನ್ಕೊಂಡಿರೋಳಿಗೆ ಮುಗೀತಾ? ಇಲ್ಲಿ ಆಕ್ಚುಲಿ ಮಾಡ್ತಾ ಸಾಂಗ್ಸ್ ಎಲ್ಲ ತುಂಬಾ ಜೋರಾಗಿ ಮಾಡೋಣ ಅಂತ ಹೇಳಿ ಓಕೆ ಒಂದೇ ಸಾಂಗ್ಗೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಇಲ್ಲಿಗೆ ಇಂಡಿಯಾದಲ್ಲೇ ಮಾಡಿದ್ರೆ ತಿರ್ಗಾ ಫಾರಿನ್ ಟ್ರಿಪ್ ಹೋದ್ರಾ? ಇಲ್ಲ ಇಂಡಿಯಾದಲ್ಲೇ. ಆಕ್ಚುಲಿ ಇಂಡಿಯಾದಲ್ಲಿ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಫಾರಿನ್ ಮಾಡಿದ್ರೆ ಕಮ್ಮಿ ಆಗುತ್ತೆ ದುಡ್ಡು. ಹೌದಾ ಸರ್? ಎನಿ ಪಿಕ್ಚರ್ ಯಾವುದೇ ಸಿನಿಮಾ ತಗೊಳ್ಳಿ, ಫಾರಿನ್ ಮಾಡಿದ್ರೆ ನಮ್ಗೆ ಕಮ್ಮಿ ಆಗುತ್ತೆ. ಓಹೋ. ಇಂಡಿಯಾದಲ್ಲಿ ಮಾಡಿದ್ರೆ ನಿಮ್ಗೆ ಅಲಂಕಾರ ಮಾಡಬೇಕು, ಎಲ್ಲ ಸ್ಟೇಜ್ ಮಾಡಬೇಕು, ಎಲ್ಲ ಮಾಡಬೇಕು. ಅಲ್ಲಾದ್ರೆ ಏನಿಲ್ಲ, ನೋಡೋ ದೃಶ್ಯಗಳೆಲ್ಲ ಅಲಂಕಾರದ. ಆಮೇಲೆ ಅಲ್ಲೆಲ್ಲ ಅಷ್ಟೆಲ್ಲ ಬಡ್ಜೆಟ್ ಮಾಡಿ ಕರ್ಕೊಂಡೋಗಿ ಜನಗಳನ್ನ ಮತ್ತೆ ಅಪ್ ಅಂಡ್ ಡೌನ್ ಮಾಡಿ ಫ್ಲೈಟ್ ಟಿಕೆಟ್ ಕೊಟ್ಟು ನಮ್ಮ ಇಂಡಿಯನ್ ಕರೆನ್ಸಿನ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಮಾಡೋ ಅಷ್ಟರಲ್ಲಿ ನಮ್ಗೆ ಆಲ್ರೆಡಿ BP ರೈಸ್ ಆಗಿ ಶುಗರ್ ಎಕ್ಸ್ಟ್ರಾ ಆಗ್ಬಿಡ್ತದೆ. ಅದ್ರಿಂದ ಏನ್ ಮಾಡ್ತೀವಿ, ಇಬ್ಬರನ್ನೇ ಕರ್ಕೊಂಡು ಹೋಗೋದು ಆರ್ಟಿಸ್ಟ್ಗಳನ್ನ, ಡ್ಯಾನ್ಸ್ ಆಡೋರ್ನ, ಡ್ಯಾನ್ಸ್ ಮಾಸ್ಟರ್, ಕ್ಯಾಮ್ರಾಮನ್, ಡೈರೆಕ್ಟರ್. ಇಷ್ಟೇ, ಕಮ್ಮಿ ಖರ್ಚು. ಅಂದ್ರೆ ನೀವು ಹೇಳೋದು ಇಂಡಿಯಾಗಿಂತ ಬೇರೆ ದೇಶದಲ್ಲಿ ಮಾಡೋದು ಈಸಿ ಅಂತೀರಾ? ಈಸಿ. ವೆರಿ ಗುಡ್. ಇದು ನಿಮ್ಮ 43ನೇ ಚಿತ್ರ. ಹೌದು. 42 ಚಿತ್ರ ಮಾಡಿದೀರಾ, 43ನೇ ಚಿತ್ರ ಮಗಳಿಗೋಸ್ಕರ ಮಾಡ್ತಾ ಇದ್ದೀರಾ. ಬೇಗ ಇದೇ ವರ್ಷದಲ್ಲಿ 50ನೇ ಚಿತ್ರ ಕಾಲಿಡ್ತೀರಾ? ಇಲ್ಲ ಈ ವರ್ಷಕ್ಕಾಗಲ್ವಾ? ಇಲ್ಲ, ಇನ್ನ ವರ್ಷದಲ್ಲಿ ಇದೀವಿ ಸರ್. ಇನ್ನ ಏಪ್ರಿಲ್ ಇನ್ನ ಬಂದೇ ಇಲ್ಲ. ನಾವು 3 ವರ್ಷ ಆಗುತ್ತೆ. ಇನ್ನ 3 ವರ್ಷ ಆಗುತ್ತೆ 50ನೇ ಸಿನಿಮಾ ಮಾಡಕ್ಕೆ. ನನಗೆ 50ನೇ ವರ್ಷ ಆಗುತ್ತೆ, ಅದು 50ನೇ ಪಿಕ್ಚರ್ ಮಾಡೋಣ ಅಂತ. ಓಕೆ, ರೆಡಿ ಆಯ್ತಾ ಮೇಡಮ್? ರೆಡಿ ಆಯ್ತು. ಓಕೆ, ಸಾವಿ ಅವರೇ, ಸಿನಿಮಾ ಬಗ್ಗೆ ನೀವೇನ್ ಹೇಳ್ಬೇಕು ಅಂತ? ಸಿನಿಮಾ 2.5 hours ಆಫ್ ಎಂಟರ್ಟೈನ್ಮೆಂಟ್. ಓಕೆ. ಸೊ ಜನ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳಕ್ ಬರ್ತಾರೆ ಸಿನಿಮಾಗೆ. ಸೊ ಆ 2.5 hours ಅವರು ನಗ್ತಾರೆ ಅಂಡ್ ಒಂದು ಮೆಸೇಜ್ ತಗೊಂಡು ಹೋಗ್ತಾರೆ. ಕಟ್ಟೆ ಸಿನಿಮಾದಿಂದ ಗ್ಯಾರಂಟಿ 100%. ಪಕ್ಕ ನಕ್ಕೊಂಡು ಅವರು ಕಾಮಿಡಿಯಾಗಿ ಒಂದೊಳ್ಳೆ ಮೆಸೇಜ್ ತಗೊಂಡು ಹೋಗೋದಂತೂ ಪಕ್ಕ ಸರ್. ಕೊತ್ತಂಬರಿ ಹಾಕಾಯ್ತು ಅಂದ್ರೆ ಎಲ್ಲ ಹಾಕಿ ಇವಾಗ ಹೂರ್ಣ ರೆಡಿ ಆಗಿದೆ. ಎಸ್ ಸರ್, ಪೂರ್ತಿಯಾಗಿ ಹೂರ್ಣ ರೆಡಿ ಆಗಿದೆ. ಆಫ್ ಮಾಡೋಣ ಸರ್, ತುಂಬಾ ಡ್ರೈ ಆಗ್ಬಿಡ್ತದೆ. ರೆಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಟ್ಟೆ ತಂಡದವ್ರು ಬಂದಿದ್ದಾರೆ. ಕಟ್ಟೆ ತಂಡದವರು ಅದ್ಭುತವಾಗಿರುವಂತ ಒಂದು ಸಮೋಸವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಓಂ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಅವರ ಮಗಳು ಶ್ರಾವ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನ್ ಮಾಡ್ತೀರಿ ಇವಾಗ? ಎಲ್ಲರಿಗೂ ಬಂತು, ಹೂರ್ಣ ರೆಡಿ ಆಯ್ತು. ಸೊ ಇದು ಕೋಟಿಂಗ್. ಸೊ ಇದಕ್ಕೆ ಮೈದಾ, ಸ್ವಲ್ಪ ಡಾಲ್ಡಾ, ಓಂಕಾಳು, ಉಪ್ಪು. ಇಷ್ಟೇನಾ? ಇಷ್ಟೇ. ಸಖತ್ತಾಗಿ ಕಲ್ಸ್ಕೊಂಡಿದ್ದೀರಾ. ಒಳ್ಳೆ ಡಿಸೈನ್ ಏನೋ ಬಂದಿದೆ. ಓದ್ಕೊಂಡು ಬಿಟ್ಟಿದ್ದೀರಾ. ಸುತ್ತಿ ನೋಡೋಣ, ಅಲ್ಲೇ ಇರೋದು ಮಜಾ. ಸಮೋಸ ಮಾಡ್ತಿರೋ ಮಾಡಲ್ವ ಅಂತ ಗೊತ್ತಾಗದೆ ಇವಾಗ. ಫುಲ್ ಟ್ರೈನ್ ಆಗ್ಬಿಟ್ಟಿದಾರಪ್ಪ ಇವರು. ನೀರ್ಗೀರ್ ಹಾಕೊಂಡು ಪ್ರಕಾಶ್ ಅವ್ರು ಆ ಕಡೆ ಓಡಾಡ್ತಾ ಇದ್ರು. ಅವ್ರದೇ ಇರ್ಬೇಕು ಇವೆಲ್ಲ ಚರ್ಚೆಗಳು. ಓಕೆ, ನಿಮ್ಮ ಮಗಳು ಬೇಜಾನ್ ಚೂಟಿ ಸ್ವಾಮಿ ಒಂದ್ಸರಿ ಹೇಳ್ಕೊಟ್ಟಿದ್ ನೋಡ್ರಿ. ಟ್ರೈ ಮಾಡಿದೀನಿ, ಪರವಾಗಿಲ್ಲ. ಸಮೋಸ ತರ ಬರ್ದೇ ಇರು, ಬೀಡಾ ತರ ಆದ್ರೂ ಬಂತು. ನೋ ಪ್ರಾಬ್ಲಮ್, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಓಕೆ ಸರ್, ನೀವೊಂದು ಬರ್ಸಿ ಸರ್. ಇನ್ನೊಂದು ತೊಳಿ. ಓಹೋ, ಪರವಾಗಿಲ್ಲ ಸರ್. ಬಂತು ಸರ್. ಮ್ಯೂಸಿಕ್ ಯಾರು ಕೈಲಿ ಮಾಡಿಸಿದೀರಾ? ಸರ್ S.A. ರಾಜ್ಕುಮಾರ್ ಅಂತ. ಓಕೆ. ಈ ಯಜಮಾನ ಅವೆಲ್ಲ ದೊಡ್ಡ ಸಿನಿಮಾಗಳು ಮಾಡಿದ ದೊಡ್ಡ ಹಿರಿಯ ಇವರು ಸರ್. ಅವರು
ಹೌದಾ? ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ತುಂಬಾನೇ ಆಸೆ ಇತ್ತು. ಓಕೆ. ಅವ್ರು ಈ ಒಂದು ಸಾಂಸಾರಿಕ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾಗೆ ಅವ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಓಕೆ. ಅವ್ರನ್ನ ಫಿಕ್ಸ್ ಮಾಡಿ ಯಾವ್ದಾರ ಹಾಡು ಜ್ಞಾಪಕದಲ್ಲಿ ಇದೆಯಾ? ಓ, ಈ ಕಪ್ಪಗಿರೋರೆಲ್ಲ ಸ್ವಲ್ಪ ಕಷ್ಟ ತಗೊಳ್ತಾರೆ. ಏನ್ ನಾವು ಕಪ್ಪಗಿದ್ದೀವಲ್ಲ ಈ ತರ ಏನ್ ಮಾಡೋದು, ಈ ಬೆಳ್ಳಿಗಿರೋ ಹೆಣ್ಮಕ್ಳು ಇಷ್ಟಪಡಲ್ವೇನೋ ಹಾಗೆ ಹೀಗೆ ಅಂತ ಹೇಳಿ. ಓಕೆ. ಅವ್ರು ಯಾರು ಈ ಸಿನಿಮಾ ನೋಡಿದ್ರೆ ಖಂಡಿತವಾಗಿ ಇನ್ಮೇಲೆ ನಾವು ಕಪ್ಪಗಿದ್ದೀವಿ ಅಂತ ಬೇಜಾರ ಮಾಡ್ಕೊಳ್ಳಲ್ಲ. ಹಂಗಂತೀರಾ? ಯಾಕೆಂದ್ರೆ ವೆಂಕಟೇಶ್ವರ ಸ್ವಾಮಿನೇ ಕಪ್ಪಗಿದ್ದಾರೆ. ಓಕೆ. ದೇವ್ರು ನಾವು ಕೈ ಮುಗಿಯೋ ಭಗವಂತ. ನಾನು ಇದು ಮಾತ್ರ ತೋರಿಸಲ್ಲ. ಸರ್ ಇದೇನ್ ಸರ್ ಇದು ಒಂದು ಸಮೋಸ ವೇಸ್ಟ್ ಬೇಡ. ನೀವು ಇಷ್ಟೊಂದೆಲ್ಲ ಕಷ್ಟ ಪಟ್ಕೊಂಡು ಮಾಡ್ತಾರೆ. ಶ್ರಾವ್ಯ ಎಲ್ಲಿಗೆ ಬಂತು ತೋರಿಸಿ. ಪರವಾಗಿಲ್ಲ, 2ನೇ ಬೀಡ ಬಂದಿದೆ. ಸಮೋಸ ತರ ಬೀಡ ಸಮೋಸ ಇದು. ಪರವಾಗಿಲ್ಲ ಸರ್, ಶ್ರಾವ್ಯ ಮಾಡ್ತಾ ಇದಾರೆ, ನೋ ಪ್ರಾಬ್ಲಮ್. ಓಹೋ, ಸಾಕು ಇಷ್ಟು ಮಾಡಿ ಸಾಕು. ತಾಳೆ ಫಸ್ಟ್ ಎಣ್ಣೆಗೆ ಹಾಕೋಣ, ಸ್ವಲ್ಪ ಎಣ್ಣೆ ಕಾಯ್ಲಿ. ಅದಕ್ಕಿಂತ ಮೊದಲು ಇಷ್ಟೊಂದು ಸಮೋಸಗಳಿದೆ, ಇದನ್ನ ನೀವ್ಯಾರು ಮಾಡ್ಬೇಡಿ. ಅಲ್ಲಿ ಮಾಡಕ್ ನಮ್ಮ ಪ್ರಜೆ ಒಬ್ರು ಇದಾರೆ, ಕಾಯ್ತಾ ಇದ್ದಾರೆ. ಪ್ರಕಾಶ್ ರಾವ್ ಬನ್ರಿ ಇಲ್ಲಿ. ಇದು ಮಾಡೋ ತೋರಿಸಿ, ಏನು ಮಾತಾಡ್ಬಿಡಿ. ಇದನ್ನ ಹೆಂಗ್ ಸುತ್ತೀರಾ ಒಂದ್ಸರಿ ತೋರಿಸಿ. ಮಾತಾಡಬಾರ್ದು ಏನುವೆ, ನೋ ಟಾಕಿಂಗ್, ಓನ್ಲಿ ಸುತ್ತಿಂಗ್. ಮಾತಾಡಬಾರ್ದು. ನೋಡ್ಕೊಳ್ಳಿ, ಅವ್ರು ಮಾತಾಡಲ್ಲ. ಓಕೆ, ಇಲ್ಲಿವರೆಗೂ ಕರೆಕ್ಟ್ ಸರ್, ಇಲ್ಲಿವರೆಗೂ ಗೊತ್ತು. ಶ್ರಾವ್ಯ ನೆಕ್ಸ್ಟ್. ಎಸ್ 1 ಹಂಗ್ ನಿಲ್ಬೇಕು. ಓಕೆ ಪ್ರಕಾಶ್, ಥ್ಯಾಂಕ್ ಯು. ಹೋಗಿ ಬನ್ನಿ. ಇನ್ನ ಮಾತಾಡ್ಸಲ್ಲ ಪ್ರಕಾಶ್, ಅವ್ರು ತುಂಬಾ ಕಾಸ್ಟ್ಲಿ. ಅವ್ರು ಒಳಗೆ ಬಂದ್ರೆ ಸುತ್ತಿ ಹೋಗಿ ಒಂದ್ಸರಿ ನೋಡಿ ಸರ್. ಸುತ್ತಿ ಸರ್, ಇದೇನ್ ಸರ್ ನೀವು? ಎಸ್, ಲಾಸ್ಟ್ ಫೈನಲ್ ಅಟೆಂಪ್ಟ್ ಇದು. ಕರೆಕ್ಟಾಗಿ ಸುತ್ತಿ ಸರ್, ಕೆಳಗೆ ಮಾತ್ರ ಹಾಕಂಗಿಲ್ಲ ಸರ್. ಯಾವುದೇ ಬಂದ್ರು ಅಲ್ಲೇ ಹಾಕ್ಬೇಕು ಸರ್. ನೋಡಿ ಅಲ್ಲಿ ತೋರಿಸಿದ್ದಾರೆ, ನೀಟಾಗಿ ನಿಂತಿದೆ ಸಮೋಸ. ನಿಂತ್ಕೋಬೇಕ್ರಿ, ಮಲ್ಕೋಬಾರ್ದು ಸರ್. ಇದೇನ್ ಸರ್ ಹಿಂಗೆ ಡೈರೆಕ್ಟರ್ ಸಾಹೇಬ್ರು ನಿಂತೀರಾ? ಎಷ್ಟು ಜನ ನಿಲ್ಸಿದೀರಾ ನೀವು? ಸಮೋಸ ನಿಲ್ಲಿಸ್ತಾ ಇಲ್ವಲ್ಲ ಸರ್? ಅಯ್ಯೋ ಬೇಡಪ್ಪ, 8 ರೂಪಾಯಿ ಸಮೋಸ ಕೊಟ್ಟು ತಿನ್ಬೋಣ. ಯಾಕೆ ಬೇಕು ನಮ್ ಕತೆಗಳು? ಬಟ್ ನಿಂತಿದೆ, ಬಟ್ ಸಮೋಸ ಅಂತ ಗೊತ್ತಾಗ್ತದೆ. ಓಕೆ, ಇದು ನೋಡಪ್ಪ ಬ್ಯಾಡ್ಜ್ ಆಗೋಯ್ತಿದ್ದು. ಹೋಗ್ತಾ ಬೀಡ ಆಯ್ತು. ನೆಕ್ಸ್ಟ್ ಬ್ಯಾಡ್ಜಿಂಗ್ ಹಾಕೊಂಡು ಹೋಗ್ಬಿಡ್ಬೋದು ಯಾರಾದ್ರೂ. ಸ್ವಲ್ಪ ಬಿಸಿ ಆಗ್ಬೇಕು. ಇನ್ನೊಂದು ಸ್ವಲ್ಪ ಬಿಸಿ ಆಗ್ಲಿ. ಬಿಸಿ ಆಗೋದ್ರೊಳಗೆ ನಿಮ್ಮ ಹಾಡು ಯಾವ್ದೋ ಒಂದು ಹೇಳ್ತಾ ಇದ್ರಿ ಸರ್. ವೆಂಕಟೇಶ್ವರ ಅಂತ ಹೇಳಿ ಸರ್. ಯಾವ್ದು ಒಂದು 2 ಹೇಳಿ ಸರ್. ನೀನ್ ಹೇಳು. ನಾನು ಬರಲ್ಲ, ನೀನ್ ಹಾಡು. ಸರ್ ಯಾರೋ ಬ್ಯಾಡ್ರಿ ಸರ್. ಆಯ್ತು. ಇಲ್ಲ, ತುಂಬಾ ಚೆನ್ನಾಗಿ ಹಾಡ್ತಾರ ಅವರು. ಇಲ್ಲ ಸರ್, ನಾನು ಅಲ್ಲಾಡ್ತೀನಿ ಅಷ್ಟೇ. ಸರ್ ಅಳ್ಳಾಡೋದು ಇವಾಗ ಬೇಡ ಸರ್. ಏನಿದ್ರು ಹಾಡು ಹೇಳಿ ಸರ್. ನೀನ್ ಹೇಳು. ಇಲ್ಲ, ನಂಗೆ ಬರಲ್ಲ. ವೆಂಕಟೇಶ್ವರ ಕಪ್ಪು ಗಿಲ್ವೇನು, ಕೈ ಮುಗಿಯ ಭಕ್ತರೆಲ್ಲ ಒಪ್ಕೊಂಡಿಲ್ವೇನು, ಕೈ ಮುಗಿಯೋ ಭಕ್ತರೆಲ್ಲ ಒಪ್ಕೊಂಡಿಲ್ವೇನ್ರಿ. ಪದ್ಮಾವತಿ ಬಿಳಪು, ಮಹಾಲಕ್ಷ್ಮಿ ಬಿಳಪು, ಇಬ್ಬರು ಇಷ್ಟಪಡುವ ಶ್ರೀನಿವಾಸ ಕಪ್ಪು. ಲಿರಿಕ್ಸ್ ಸಿಕ್ಕಾಪಟ್ಟೆ ಸಖತ್ತಾಗಿ ಬರ್ಸಿರ್ತೀರಾ ಇವೆಲ್ಲ ನೀವು. ಹಾ ಸರ್, ಅಂದ್ರೆ ಕಪ್ಪುಗಿರೋರು ಯಾವತ್ತು ಏನು ಯೋಚನೆ ಮಾಡೋದು ಬೇಡ ಅಂತೇಳಿ. ಓಕೆ. ಈ ಬೆಳಗಿರೋ ಹುಡುಗಿರಿಗೆ ಸ್ವಲ್ಪ ಜಾಸ್ತಿ ನಮ್ಮವರು ತುಂಬಾ ಇದಾಗತ್ತ, ಕೊಡೋದು ಜಾಸ್ತಿ. ಅದಕ್ಕೋಸ್ಕರ ಯೋಚನೆ ಮಾಡ್ಬೇಡಿ. 100% ಕಪ್ಪು ಕಸ್ತೂರಿ ಖಂಡಿತ ಹೆಸರು ಬಂದೇ ಬರುತ್ತೆ ಅಂತೇಳಿ. ಅದೆಲ್ಲ ಎಸ್ಪೆಷಲಿ ಆ ಸಾಂಗ್ ಅನ್ನ ನಮ್ಮ ನಾಗಶೇಖರ್ ಅವರು ತುಂಬಾ ಮ್ಯಾಚ್ ಆಗೋಯ್ತು. ಓಕೆ. ಅವ್ರು ಇರೋದು ಕಪ್ಪು ಕಸ್ತೂರಿ. ಓಕೆ. ಇಸ್ ಅ ಗ್ರೇಟ್ ನಿಜವಾಗ್ಲು. ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಅವ್ರು ಡ್ಯಾನ್ಸ್ ಬರಲ್ಲ ಅಂತಿದ್ರು. ಓಕೆ. ಬಟ್ ಸೆಟ್ ಮೇಲೆ ಹೊತ್ತಂದ್ರೆ ಡ್ಯಾನ್ಸ್ ಆಡ್ತಿದ್ರು. ಅದೇನೋ ನಂಗೊಂದು ಅರ್ಥ ಆಗ್ತಿದ್ರು. ಅವ್ರು ಬರಲ್ಲ ಅಂತ ಹೇಳೋದು ಅಡ್ವರ್ಟೈಸ್ಮೆಂಟ್ ಸರ್, ಮಾಡೋದು ರಿಯಾಲಿಟಿ. ನಮಗೆ ಪನಿಷ್ಮೆಂಟ್ ಸರ್. ತುಂಬಾ ಚೆನ್ನಾಗಿ ಮಾಡಿದ್ರು. ಸಖತ್ತಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ ಸರ್, ಹಾಕೋಬ ಸರ್. ಬಿಡ್ಲೆ ನೀವು ನಿಧಾನ ಬಿಡಿ ಸರ್. ದಪ್ಪ ಅಂತ ಆಗ್ಬಿಟ್ಟು ಕೈ ಸುಟ್ಕೊಂಡು ಬಿಡ್ತೀನಿ. ಸೈಡ್ ಇಂದ ಬಿಡಿ ಸರ್. ಇಲ್ಲ ಬಿಡಿ ಸರ್, ಆ ಥರ ಯಾರು ಭಯ ಬಿಡಲ್ಲ. ಹಾ, ಕರೆಕ್ಟ್ ಸಿಸ್ಟಮ್ ನೋಡಿ ಸರ್. ಇದು ಸಮೋಸ ಬಿಡೋ ವಿಧಾನ. ನಾವು ಬಿಡ್ತೇವೆ. ಓಕೆ, ಸಮೋಸ ರೆಡಿ ಆಗ್ತದೆ. ಸಮೋಸ ತಿನ್ಬೇಕು ಅನ್ನೋ ಖುಷಿ ಅವ್ರಿಗೂ ಇದೆ. ಆದ್ರೆ ಸಮೋಸ ಕೊಟ್ಬಿಟ್ರೆ ಕಾರ್ಯಕ್ರಮ ಮುಗ್ದೋಗ್ಬಿಡುತ್ತೇನೋ, ಇನ್ನೊಂದು ಅಡುಗೆ ಶುರು ಆಗ್ಬಿಡುತ್ತೇನೋ ಭಯ ನಮ್ಗೆ. ಸರ್ ಶ್ರಾವ್ಯ, ಸಾರಿ ನಿಮ್ಮ ಅಪ್ಪನ ಆಮೇಲೆ ಮಾತಾಡ್ತೀನಿ. ನಿಮ್ದು ಮತ್ತೆ ನಾಗಶೇಖರ್ ಲವ್ ಹೆಂಗ್ ಶುರು ಆಯ್ತು? ಲವ್ ಶುರು ಆಗಿದ್ದು ಅವ್ರು ನಾನು ಹಿಂದೆ ಬಿದ್ದಾಗ, ಹಿಂದೆ ಬೀಳ್ತಾನೆ. ಒಂದ್ ನಿಮಿಷ. ಹಿಂದೆ ಬಿದ್ದಿದ್ದು, ಮುಂದೆ ಬಿದ್ದಿದ್ದು, ಅವ್ರು ಇಲ್ದೇ ಇರ್ಬೇಕಾದ್ರೆ ಹೇಳಕ್ ಚೆನ್ನಾಗಿರುತ್ತೆ. ಅವ್ರು ಇದ್ದಾಗ ಹೇಳ್ಬೇಕು, ಹಿಂದೆ ಬಿದ್ರು ಮುಂದೆ ಬಿದ್ರು ಅಂತ. ಸರ್ ಬಿಡಿ, ನಾವು ಸಮೋಸ ಮಾಡ್ಕೊಳ್ತೀವಿ. ನಿಮ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹಿಂದಕ್ಕೆ ಹೋಗ್ಬಿಟ್ಟಾರೆ. ನಾಗಶೇಖರ್ ಕಾಯ್ತಾ ಇದಾರೆ, ಅವ್ರನ್ನ ಕಳ್ಸ್ಕೊಡಿ. ಹೋಗಿ ಸರ್, ಹೋಗಿ ಸರ್. ಆಮೇಲೆ ಸಮೋಸ ಕೊಡ್ತೀವಿ ಸರ್. ನಿಮ್ದೇ ಸಮೋಸ ಅದು, ನಾವು ಟಚ್ ಮಾಡಂಗಿಲ್ಲ. ಕರೀರಿ ಮೀರನಾ, ಕರೀರಿ ಒಂದ್ಸರಿ.
ಆಮೇಲೆ ಮುರಳಿ ಸರ್ ಹೇಳಿ ಸರ್. ನಿಲ್ಸ್ಕೊಂಡೇ ಬಂದಿದ್ದೀನಿ. ನಿಲ್ಸ್ಕೊಂಡೇ ಬಂದಿದ್ದೀರಾ ಸರ್? ನನಗೆ ಗೊತ್ತು ಸರ್ ನೀವು ಆ ಥರ ಎಷ್ಟು ಜನಕ್ಕೆ ನಿಲ್ಸಿದ್ದೀರಾ ಅಂತ. ಹಾ ಓಕೆ. ನಮ್ಮ ಡೈರೆಕ್ಟರ್ ಟ್ರೈ ಮಾಡಿದ್ರು, ಸಾವಿರ ಟ್ರೈ ಮಾಡಿದ್ರು. ಓಕೆ. ಬಟ್ ನಾನು ಕಷ್ಟಪಟ್ಟು ಟ್ರೈ ಮಾಡಿ. ಓಕೆ. ನಿಮ್ ಪಕ್ಕ ಪ್ರಕಾಶ್ ಅವ್ರು ನಿಂತಿದ್ರು, ನಾನು ನೋಡಿದೆ. ಅವ್ರು ಏನೋ ಕೊಡ್ತಾ ಇದ್ರಿ ಹಿಂಗೆ, ಅವ್ರು ಏನೋ ಹಿಂಗೆ ಅನ್ಕೊಳ್ತಾ ಇದ್ರು. ಅವಾಗಲೇ ಅನ್ಕೊಂಡು ಇಲ್ಲ ಡೀಲ್ ಆಗ್ಬಿಟ್ಟಿದೆ. ಓಕೆ. ನಾಗಶೇಖರ್ ಅವರ ಪರಿಚಯ ನಿಮಗೆ ಮಾಡ್ಕೊಟ್ಟಿದ್ದೀನಿ. ಸುಮಾರು 150 ಸಿನಿಮಾಗಿಂತ ಹೆಚ್ಚು ಸಿನಿಮಾಗಳ ನಟನೆಯನ್ನ ಮಾಡಿದ್ದಾರೆ. ಇವ್ರದೇ ಅರಮನೆ, ಇವ್ರದೇ ಸಂಜು ವೆಟ್ಸ್ ಗೀತಾ, ಆಮೇಲೆ ಇನ್ನೊಂದು ಸಿನಿಮಾ ಹೆಸರು ಮೈನಾ. ಅದ್ಭುತವಾದ ಸಿನಿಮಾ, ಅದಕ್ಕೂ ಅವಾರ್ಡ್ ಬಂತು ಅಂತ. ಹೌದು, ಸ್ಟೇಟ್ ಮೈನಾಗೂ ಅವಾರ್ಡ್ ಬಂತು, ಸಂಜು ವೆಟ್ಸ್ ಗೀತಾಗೂ ಅವಾರ್ಡ್ ಬಂತು, ಅರಮನೆಗೆ ಅವಾರ್ಡ್ ಏನು ಬಂದಿಲ್ಲ, ಒಳ್ಳೆ ಹೆಸರು ತಗೊಂಡ್ಬಂತು. ಇವಾಗ ಹೀರೋ ಆಗಿ ನಮ್ಮ ಮುಂದೆ ನಿಂತಿದ್ದಾರೆ ನೋಡಿ. ಮೊದಲು ಸ್ವಲ್ಪ ದಪ್ಪ ಇದ್ರು, ಸ್ವಲ್ಪ ಹೀರೋ ಅಲ್ವಾ, ಸ್ವಲ್ಪ ಹಿಂಗೆಲ್ಲ ಅನ್ಕೊಂಡು. ಓಕೆ. ನನಗೆ ಒಂದೇ ಒಂದು ಪ್ರಶ್ನೆ ಬೇಕಿತ್ತು. ಇವ್ರು ಹೇಳ್ತಾ ಇದ್ರು ನಾನು ಅವ್ರ ಮುಂದೆ ಬೀಳಿಲ್ಲ ಸರ್, ಅವ್ರು ನನ್ನ ಹಿಂದೆ ಬೀಳ್ತಾ ಇದ್ರು ನಮ್ಮ ಕಟ್ಟೆ ಸಿನಿಮಾದಲ್ಲಿ ಅಂತ. ಯಾರು ಮುಂದೆ ಬಿದ್ರು ಯಾರು ಹಿಂದೆ ಬಿದ್ರು ಅವ್ರ ಮುಂದೆನೆ ಹೇಳ್ಬೇಕು ಅಂತ ನಿಮ್ಮನ್ನ ಕರ್ಸ್ಕೊಂಡಿದ್ದಿಲ್ಲ. ಹಿಂದೆ ಬಿದ್ರು ಮುಂದೆ ಬಿದ್ರು ಆಗಿದ್ದು ಕೊನೆಗೆ. ಹೌದಾ ಸರ್? ಲವ್ ತಾನೆ. ಓಕೆ. ಲವ್ ಆಯ್ತಾ? ಆಯ್ತು. ಲವ್ ಆಯ್ತಾ? ಹೆಂಗ್ ಆಗತ್ತೆ ಅನ್ನೋದು ನೀವು ಸಿನಿಮಾದಲ್ಲಿ ನೋಡ್ಬೇಕು. ಕಟ್ಟೆ ಸಿನಿಮಾ ಯಾಕೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಹೇಳಿ ಸರ್. ಇವತ್ತಿನ ಕಾಲಕ್ಕೆ, ಹೇಳಿ ಸರ್. ಇವತ್ತಿನ ಕಾಲಘಟ್ಟದಲ್ಲಿ ಹೇಳಿ ಸರ್. ಈ ನಮ್ಮ ಟೌನ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಈ ತಾಲೂಕ್ ಲೆವೆಲ್ ಅಲ್ಲಿ ಯಾವ ತರ ಹುಡುಗರು ಇರ್ತಾರೆ, ಹೇಳಿ ಸರ್. ಅವರು ಹುಡುಗಿರಿಂದ ಯಾವ ತರ ಎಲ್ಲ ಕಷ್ಟಪಟ್ಟು ಅವ್ರಿಗೊಂದು ಸಣ್ಣ ಫೀಲಿಂಗ್ ಇರುತ್ತೆ, ನಾನು ಕಪ್ಪಗಿದ್ದೀನಿ, ಓಕೆ, ನಾನು ಯಾವ ಹುಡುಗಿನೂ ನೋಡಲ್ಲ, ಓಹೋ, ಆ ತರದೆಲ್ಲ ಸಣ್ಣ ಫೀಲಿಂಗ್ಸ್ ಇರುತ್ತೆ. ಯಾಕಂದ್ರೆ ನಮಗೂ ಇತ್ತು ಒಂದು ಕಾಲದಲ್ಲಿ. ಓಕೆ. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಒಂದು ಹುಡುಗಿನ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಓಕೆ, ಒಂದು ಹುಡುಗಿಯಿಂದ ಯಾವಾಗಲೂ ಓಡಾಡ್ತಿದ್ದೆ. ಓಡಾಡ್ತಿದ್ರಿ? ಸುಮ್ಮನೆ ಓಡಾಡೋದು ಏನಕ್ಕೆ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಅವಳೆಲ್ಲ ಹೋಗ್ತಿ ಸುಮ್ಮನೆ ಮುಂದೆ ನಿಂತಿರೋದು. Okay. ಅವಳು ಯಾವನೋ ಕೋತಿ ನನ್ನ ಮಗ ಹಿಂಗ್ ಬಂದು ನಿಂತಿದ್ದಾನಲ್ಲ ಅಂತ ಯಾವಾಗ್ಲೂ ಇರಿಟೇಷನ್. ಓಕೆ. ಕೊನೆಗೆ ಒಂದಿನ ಕಾಲೇಜ್ ಫಂಕ್ಷನ್ ನಡೀತಾ ಇತ್ತು. Okay. ಆ ಕಾಲೇಜ್ ಫಂಕ್ಷನ್ ಅಲ್ಲಿ ನಮ್ಮ ಫ್ರೆಂಡ್ ಬಾವವ್ರದ್ದು ಸೂಟ್ ಗಿಟ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೆ. ಓಕೆ. ಕಾಲೇಜ್ ಫಂಕ್ಷನ್ ಒಂದು ಆಂಕರ್ ಆಗಿದ್ದೆ. ಓಕೆ. ಸೊ ಅವಾಗ ಒಂದು ಕಟ್ಟೆ ಮೇಲೆ ಕೂತಿದ್ದೆ. ಅಲ್ಲೂ ಕಟ್ಟೆ ಮೇಲೆ ಕೂತಿದ್ದೆ? ಕಟ್ಟೆನೇ ನಮ್ ಬದುಕು, ಅಲ್ಲಿಂದನೇ ಶುರುವಾಗಿದ್ದು ನಮ್ ಬದುಕು. ಓಕೆ. ಸೊ ಅವ್ರು ಕಟ್ಟೆ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೆ, ಅವ್ಳು ಹೋಗ್ತಾ ಇದ್ಲು ಊಟಕ್ಕೆ. ಓಕೆ. ಸೊ ಇದೇ ಸರಿಯಾದ ಟೈಮ್ ಬಂದ್ಬಿಟ್ಟು, ಹಲೋ ಎಕ್ಸ್ಕ್ಯೂಸ್ ಮೀ. ಓಹೋ. ಅವಳು ಏನು ಅದ್ ಸರಿ, ನೀನ್ ಯಾಕೆ ಇಷ್ಟೊಂದು ಕಪ್ಗಿದ್ಯಾ ಅಂತ. ಏನ್ ನೋಡಿದ ತಕ್ಷಣ ನಿಮ್ಗೆ? 2 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಅಲ್ಲಿ ಓದಿದ್ದೀನಿ. ಫಸ್ಟ್ ಟೈಮ್ ನೋಡಿದ ತಕ್ಷಣ ಯಾಕೆ ಕಪ್ಗಿದ್ಯಾ ಅಂತ. ಕರೆಕ್ಟ್. ಅವ್ಳ ಪ್ರಶ್ನೆ ಬೇಕಿತ್ತು, ಅವ್ಳು ಕೇಳಿದ್ಲು. ಅಯ್ಯೋ ರಾಮ, ತುಂಬಾ ಬೇಜಾರಾಯ್ತು ನಂಗೆ. ಓಕೆ. ಊಟನೂ ಬಿಟ್ಬಿಟ್ಟೆ ಅವತ್ತು. ಸಂಜೆ ಪ್ರೋಗ್ರಾಮ್ ಇತ್ತು, ಪ್ರೋಗ್ರಾಮ್ ಅಲ್ಲಿ ಮುಂದೆ ಕೂತಿದ್ಲು, ಓಕೆ. ನಾನು ಆಂಕರಿಂಗ್ ಮಾಡ್ತಾ ಇದ್ದೆ. ಸೊ ಶಿವರಾಜ್ ಕುಮಾರ್ ಅವ್ರು ಬರ್ಬೇಕಾಯ್ತು ಚೀಫ್ ಗೆಸ್ಟ್ ಆಗಿ. ಸ್ವಲ್ಪ ಟೈಮ್ ಇತ್ತು. ಸೊ ಆಡಿಯನ್ಸ್ ಎಂಟರ್ಟೈನ್ ಮಾಡಕ್ಕೆ ಅಂತ ನಾನೊಂದು ಕವನ ಬರ್ದಿದ್ದೀನಿ, ಅದನ್ನ ನಿಮ್ ಮುಂದೆ ಓದ್ತೀನಿ ಅಂದ್ಬಿಟ್ಟು ಓದ್ದೆ. ನಿಜ ಜೀವನದಲ್ಲಿ ಇವೆಲ್ಲ ಹೇಳ್ತಾರ ನೀವು? ಸಿನಿಮಾ ಅಲ್ರಿ, ಕಟ್ಟೆದ ಆಮೇಲೆ ಬರ್ತೀವಿ. ಕಟ್ಟೆ ಮೇಲೆ ಹುಟ್ಟಿದೊಂದು ಕವನ ಹೆಂಗಿರುತ್ತೆ ಅಂತ ಹೇಳಿ ಸರ್. ಸೊ ಆ ಹುಡುಗಿ ಮುಂದೆ ಕೂತಿದ್ಲಿ, ಹೆಂಗಾದ್ರೂ ಮಾಡಿ ಅಟ್ರಾಕ್ಟ್ ಮಾಡ್ಬೇಕಲ್ಲ ಅವಳನ್ನ ಅಂದ್ಬಿಟ್ಟು ಒಂದು ಕವನ ಹೇಳಿದೆ. ಓ ನನ್ನ ಸುಂದರ ಮಲ್ಲಿಗೆ, ನನ್ನ ಹೃದಯಾಂತರಾಳದ ಕೆಂಡ ಸಂಪಿಗೆ. ಓಹೋ. ಓ ನನ್ನ ಸುಂದರ ಮಲ್ಲಿಗೆ. ಅವ್ರು ಹೇಳ್ತಾ ಇದ್ರೆ ಆಹಾ ಅನ್ಬೇಕು. ಒಳ್ಳೆ ಕತೆ ಕೇಳಿ. ಇವರು ನನಗೆ ಹೇಳ್ತಾರ ಬಂದು ಈಗೆಲ್ಲ ಕೇಳ್ತಾರಪ್ಪ. ಒಳ್ಳೆ ಕರ್ಮ ಕಾಂಡ ಹೇಳ್ರಿ. ಇಲ್ಲ. ಓ ನನ್ನ ಸುಂದರ ಮಲ್ಲಿಗೆ, ನನ್ನ ಹೃದಯಾಂತರಾಳದ ಕೆಂಡ ಸಂಪಿಗೆ, ಈ ಕವನ ನಿನ್ನ ಆ ಪ್ರಶ್ನೆಯ ಸವಿ ನೆನಪಿಗೆ. ನಾ ದಿನಾಲು ಬರುತ್ತಿದ್ದೆ ಕಾಲೇಜಿಗೆ, ಚೆನ್ನಾಗಿ ಮುಖ ತೊಳೆದು ಸ್ವಲ್ಪ ಕಾಣುವಂತೆ ಬೆಳ್ಳಗೆ. ಕಾದು ಕಾದು ಸುಸ್ತಾದ ಇಂಟರ್ವೆಲ್ನ ಬೆಲ್ಲಿಗೆ, ಮುಖ ಕಪ್ಪಾಯಿತು ನಲ್ಲೇ ನೀ ಬರುವ ವೇಳೆಗೆ. ಲೊಡದಂತಾಯ್ತು ನಿನ್ನ ಬರುವಿಕೆಗೆ, ಮನ ಕುಣಿಯ ತೊಡಗಿತು ನಿನ್ನ ಆ ಕಿರು ನಗುವಿಗೆ. ಓಕೆ. ಬಿರು ಗಾಳಿಯೇ ಅಂತ ನೀ ಒಮ್ಮೆಲೆ ಕೇಳಿದೆ, ನಾಗಶೇಖರ ನೀನೇಕೆ ಕಪ್ಪಗೆ. ನಾಗಶೇಖರ ನೀನೇಕೆ ಕಪ್ಪಗೆ. ಕಪ್ಪಗೆ. ಓಕೆ. ಅರಳಿದ್ದ ನನ್ನ ಮುಖವಾಯಿತು ಸಪ್ಪಗೆ. ಉತ್ತರ ಅರಿಯದ ದೇವನಲ್ಲೇ ನಿನ್ನ ಪ್ರಶ್ನೆಗೆ, ಮೋಸ್ಟ್ಲಿ ಇದು ನಮ್ಮ ಅಪ್ಪ ಅಮ್ಮನ ತಪ್ಪಿಗೆ. ಆ ತರ ಎಲ್ಲ ಕಷ್ಟಪಟ್ಟು ಒಂದು ಹುಡುಗಿನ ಪಡಾಯಿಸೋಕೆ ಅವೆಲ್ಲ ಟ್ರೈ ಮಾಡಿ. ಆಯ್ತು. ಆಮೇಲೆ ಒಂದ್ ಸ್ವಲ್ಪ ಆಯ್ತು. ಆಮೇಲೆ ಅವ್ರ ಅಪ್ಪಂಗೆ ಗೊತ್ತಾಯ್ತು, ಯಾವ್ದೋ ಡಾಬಾ ಕರ್ಕೊಂಡು ಹೋಗಿ ಇದೇ ತರ ಸಮೋಸಾಗಿ ಮಸಾಲ ಕೊಟ್ರ ಮುಖ ಮುತ್ತೆಲ್ಲ ಹಿಂಗ್ ಮಾಡ್ಕೊಂಡು ಕಳ್ಸಿದ್ರ ನಿಮ್ಗೆ? ಓಹೋ. ಸೊ ಆ ತರದೇನು ಆಗ್ಲಿಲ್ಲ. ಓಕೆ. ಈ ಸಿನಿಮಾದಲ್ಲಿ ಬಹಳ ಒಂದು ಸುಂದರವಾದ ಪ್ರೇಮ ಕಾವ್ಯ ಇದೆ. ಅಂದ್ರೆ ಈ ಮಿಡ್ಲ್ ಕ್ಲಾಸ್ ಜನಗಳ ಪ್ರೀತಿ ಹೇಗಿರುತ್ತೆ, ಅವರ ಪ್ರಣಯ ಹೇಗಿರುತ್ತೆ. ನಾನು ದಿನಾಲು ಹೋಗ್ತೀನಿ, ನಮ್ಮ ಅಪ್ಪನ ಜೇಬ ದುಡ್ಡು ಕತ್ಕೊಂಡ್ ಬರ್ತೀನಿ, ಇವ್ರು ಜೆರಾಕ್ಸ್ ಅಂಗಡಿ ತರ ಹೋಗ್ತೀನಿ, ಏನಾದ್ರೂ ಒಂದು ಜೆರಾಕ್ಸ್ ಮಾಡ್ತಾನೆ ಇರ್ತೀನಿ. ಅವ್ರು ಜೆರಾಕ್ಸ್ ಮಾಡ್ತಿದ್ರೆ ಅವ್ರನ್ನ ನೋಡ್ಕೊಂಡೇ ನಿಂತಿರೋದು. ಸೊ ಈ ತರದ ಒಂದು ಬಹಳ ರಿಯಲಿಸ್ಟಿಕ್ ಆದ ಒಂದು ಲವ್ನ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಮ್ಮಿಬ್ಬರದು ಒಂಥರ ಟ್ರ್ಯಾಕ್ ಆದ್ರೆ ಚಂದನ್ ಮತ್ತೆ ರುಕ್ಸರ್ದು ಇನ್ನೊಂಥರ ಟ್ರ್ಯಾಕ್. ಓಕೆ. ಚಂದನ್ ಮತ್ತೆ ರುಕ್ಸನ್ನದ ಆಮೇಲೆ ಕರ್ಸ್ಕೊಳ್ತೀವಿ. ಫಸ್ಟ್ ಒಂದ್ 4 ಇದನ್ನ ಹಾಕ್ಬಿಟ್ಟು ಹೋಗ್ರಪ್ಪ. ಹಾಕ್ರಪ್ಪ. ಹಾಕಿ ನೀವೇ.
ನೀವು ಸಿನಿಮಾ ಡೈರೆಕ್ಟ್ರು, ನೀವು ಸಿನಿಮಾಗಳನ್ನ ಮಾಡಿದ್ದೀರಾ, ಸಿನಿಮಾ ಮಾಡೋದ್ರ ಬಗ್ಗೆ ಗೊತ್ತಿದೆ, ಇಲ್ಲಿ ಹೀರೋ ಮಾಡ್ತಾ ಇದ್ದೀರಾ ಅಂದ್ರೆ 2 ಡೈರೆಕ್ಟರ್ಗಳು ಇಲ್ಲಿ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮ್ ತರನು ಕೆಲಸ ಮಾಡ್ತಾ ಇರುತ್ತೆ. ನಾನು ಡೈರೆಕ್ಟ್ ಅಲ್ಲ, ನಾನು ಹೀರೋ ತರ ಕೂತಿದ್ದೀನಿ ಅನ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ನಾನು ಚೆನ್ನಾಗಿ ಮಾಡ್ಬೋದಲ್ಲ ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಅವ್ರು ಮಾಡೋ ಕೆಲಸ ನೋಡಿ ಇಷ್ಟ ಆಗ್ತಿರುತ್ತೆ. ನಾನೊಬ್ಬ ನಿರ್ದೇಶಕನಾಗಿ ಓಂ ಪ್ರಕಾಶ್ ಅವ್ರ ಹತ್ರ ಸುಮಾರು ಕಲ್ತಿದ್ದೆ. ಎಸ್. ಸೊ ಆ ಥರದೊಬ್ಬ ವೆರಿ ಕ್ರಿಯೇಟಿವ್ ಆ್ಯಂಡ್ ನಮ್ಮ ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಪ್ರೇಕ್ಷಕರು ಪ್ರೋತ್ಸಾಹಿಸಿದ್ದಾರೆ, ಬೆಳೆಸಿದ್ದಾರೆ. ಅವ್ರ ಸಿನಿಮಾನ ಬಂದು ಥಿಯೇಟರ್ ನೋಡ್ತಾರೆ, ನಮ್ಮ ಬೆನ್ನೆಲ್ಲ ತಟ್ತಾರೆ. ಸೊ ಹಾಗಾಗಿ ನಮಗೆ ನಂಬಿಕೆ ಇದೆ, ನಮ್ಮ ಕನ್ನಡಿಗರು ನಮಗೆ ಒಳ್ಳೆ ಯಶಸ್ಸನ್ನು ಕೊಡ್ತಾರೆ. ನಿಮ್ಗೆ ಇಷ್ಟವಾದಂತ ಹಾಡು ಯಾವುದು? ಎಲ್ಲ ಸಾಂಗ್ಗಳು ಇಷ್ಟ. ಯಾಕೆಂದ್ರೆ ನಿಮ್ಗೆ ಇಷ್ಟ ಅನ್ಕೊಂಡಿದ್ದಾರೆ ಡೈರೆಕ್ಟ್ರು? ಅಲ್ಲ, ಎಲ್ಲ ಸಾಂಗಲ್ಲೂ ಇದೀವಿ ನಾವು, ಅದು ಬೇರೆ ಪ್ರಶ್ನೆ. ಹೌದಾ? ಆದರೆ ಪ್ರತಿಯೊಂದು ಸಾಂಗ್ ಎಸ್ ರಾಜ್ಕುಮಾರ್ ಅವ್ರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಒಂದು ಸಾಂಗ್ ಇದೆ, ಬಿಗಿನಿಂಗೇ ಬರುತ್ತೆ, ದೆವ್ವ 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 ಮೆಟ್ಕೊಂತು ಮೈ ಮೇಲ್ ದೆವ್ವ ಅಂತ. ಬಹಳ ಬ್ಯೂಟಿಫುಲ್ ಆದ ಒಂದು ರಿದಮ್ ಇರೋದು ಒಂದು ಸಾಂಗ್. ಓಕೆ. ಅದು ಬಿಟ್ಟು ಚಂದನ್ ಅವ್ರದ್ದೊಂದು ಸನಿಹಕ್ಕೆ ಬಾ ಸನಿಹಕ್ಕೆ ನನ್ನ ಒಂದು ಮನವಿ ಕೇಳು ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಬಹಳ ಬ್ಯೂಟಿಫುಲ್ ಆಗಿದೆ. ಆಮೇಲೆ ನಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಒಂದು ಬಹಳ ಕಮರ್ಷಿಯಲ್ ಆದ ಒಂದು ಸಾಂಗ್ ಇದೆ. ಹೇಳಿ ಸರ್. ವೆಂಕಟೇಶ್ವರ ವೆಂಕಟೇಶ್ವರ ಕಪ್ಪು ಗಿಲ್ವೇನ್ರಿ, ವೆಂಕಟೇಶ್ವರ ವೆಂಕಟೇಶ್ವರ ಕಪ್ಪು ಅಲ್ವೇನ್ರಿ, ಕೈ ಮುಗಿಯೋ ಭಕ್ತರಿಲ್ಲ ಒಪ್ಪಲಿಲ್ವೇನ್ರಿ. ಹೆಂಗಿದೆ ಸಮೋಸ? ಪರವಾಗಿಲ್ವಾ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ತುಂಬಾ ಜನ ಕೇಳ್ತಾರೆ ಸರ್, ನೀವು ಮಾಡ್ತಾ ಇರ್ತಿಲ್ಲ, ತಿನ್ನೋದೆಲ್ಲ ಚೆನ್ನಾಗಿರ್ತಾ ಸರ್. ಸರ್ ಮುರಳೀಧರ್, ನಿಮ್ಗೆ ಒಂದು ವಿಷಯ ಗೊತ್ತಾ? ಹೇಳಿ ಸರ್. ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ನಿಮ್ಮ ಪ್ರೋಗ್ರಾಮ್ ನ ಮಿಸ್ ಮಾಡದೆ ನೋಡ್ತಾರೆ ನಮ್ಮ ಮನೇಲಿ, 1 ಗಂಟೆಗೆ ಹಾಕೊಂಡು. ಓಕೆ. ನಮ್ಮ ತಾಯಿ ಹೇಳ್ತಿರ್ತಾರೆ, ಆ ಮುರಳಿ ಅವ್ರು ತಿನ್ನೋದೇ ಒಂದು ಚಂದ ಕಣೋ ಅಂತ. ಇಲ್ಲ, ಇವತ್ತು ಅವ್ರ ಮಗ ತಿನ್ನೋದು ನೋಡಿರ್ತಾರೆ, ಅದು ಖುಷಿಯಾಗಿರ್ತಾರೆ. ನಿಮ್ಮ ಅಮ್ಮನಿಗೆ ಬಿಡಿ, ನೀವು ಹೋಗ್ಬಿಟ್ಟು ನಿಮ್ ಇನ್ನೊಬ್ರು ಇವ್ರನ್ನ ಕರ್ಸಿ ಸರ್. ನಮ್ ರಾಧಾ ಕಲ್ಯಾಣ ಸೀರಿಯಲ್ ಎಲ್ಲ ಮಾಡಿದ್ರು ಇವರು. ಲಕ್ಷ್ಮೀ ಬಾರಮ್ಮ ರಾಧಾ ಕಲ್ಯಾಣ ಮಾಡಿದ್ರು. ನಮ್ಮ ಇಷ್ಟೊಂದು ಜನ ಕೇಳ್ತಾ ಇದ್ರು, ಸರ್ ಏನ್ ಸರ್ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಸೀರಿಯಲ್ ಅವ್ರು? ಇಲ್ಲಿ ಸೀರಿಯಲ್ ಸ್ವಾಮಿ, ಸೀರಿಯಲ್ ಕತೆ ಎಲ್ಲ ಮುಗೀತು, ಇವಾಗ ಏನಿದ್ರು ಸೀರಿಯಲ್ ಎಲ್ಲ ಇಲ್ಲ ಸರ್. ಇವಾಗ ಅವರು ದೊಡ್ಡ ಹೀರೋ ಆಗ್ತಾರೆ ನೋಡಿ. ನೋಡಿ ಆಗ್ಲಿ ಸರ್, ಹಂಗೆಲ್ಲ ಮಾಡಿದ್ದಾರೆ, ನೀವು ನೋಡ್ಬೇಕು, ಖುಷಿ ಪಡ್ತೀರಾ ನೀವು. ಆಮೇಲೆ ಅವ್ರೇನೋ ಇನ್ನೊಂದೇನೋ ಡಿಶ್ ಮಾಡಕ್ಕೆ ರೆಡಿ ಆಗ್ತಿದ್ದಾರೆ. ಮಾಡಾದ್ಮೇಲೆ ನೀವು ಒಬ್ಬರೇ ತಿನ್ಬೇಡಿ, ನಿಮ್ಗೂ ಕರೆಸ್ಬಿಟ್ಟು ತಿನ್ನಿಸ್ತೀನಿ. ನಾನು ಒಬ್ಬನೇ ತಿನ್ನೋದಿಲ್ಲ, ನಿಮ್ಮಿಬ್ಬರಿಗೂ ತಿನ್ನಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಶ್ರವ್ಯ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಕಟ್ಟೆ ಚಿತ್ರರಂಗದವರು ಎಲ್ಲ ಇದ್ದಾರೆ, ಚಿತ್ರ ತಂಡ ಪೂರ್ತಿ ನಮ್ಮ ಜೊತೆಗೆ ಬಂದಿದ್ದಾರೆ. ಈಗ ತಾನೇ ನಾಗಶೇಖರ್ ಅವರು ಬಂದೋದು, ನಿರ್ದೇಶಕರು ಬಂದೋದು, ಶ್ರಾವ್ಯ ಅವರು ಬಂದೋದ್ರು. ಈಗ ಚಂದನ್ ಅವರು ಮತ್ತೆ ಅವ್ರ ಜೊತೆ ಹೀರೋಯಿನ್ ಒಬ್ರು ಮಾಡಿದ್ದಾರೆ, ವೃಕ್ಷಾ ಅಂತೇಳಿ, ಅವರು ಬರ್ತಾ ಇದ್ದಾರೆ. ಚಂದನ್ ಬನ್ರಿ ಇಲ್ಲಿ. ಸನಿಹಕ್ಕೆ ಬಾ ಸನಿಹಕ್ಕೆ ನನ್ನ ಒಂದು ಮನವಿ. ನಮಸ್ಕಾರ. ಏನ್ ನಿಮ್ಮ ಹೆಸರು? ವೃಕ್ಷಾ. ವೃಕ್ಷಾ, ಏನ್ ಮಾಡ್ಕೊಂಡಿದ್ದೀರಾ? ವೆಜ್ ಬೋಂಡಾ. ಸಾರಿ, ಏನೇನೋ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಒಂದು ಕನ್ನಡ ಬರಲ್ಲ, ಹಂಗ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ತಗೊಂಡು ಜೋಕ್ ಮಾಡ್ಕೋಬಹುದು. ಹೌದಾ? ಆ ಬಿಡಿ, ಹಂಗಾರೆ ಸಕ್ಕತ್ ಗುಬೇಕು ಸಾಕೋಣ. ಓಕೆ ಚಂದನ್, ಏನೇವು ಕಟ್ಟೆ ಚಿತ್ರ ಹೇಗಿದೆ? ಅದ್ಭುತವಾಗಿದೆ. ಓಕೆ, ಅದ್ಭುತವಾಗಿದೆ. ಅಂದ್ರೆ ನಾನೊಬ್ನೇ ಅಲ್ಲ, ಪ್ರೀಮಿಯರ್ ಶೋ ಆಗಿದಾಗ ಅಲ್ಲಿ ಎಷ್ಟೊಂದು ಜನ ನಮ್ಮ ಫ್ರೆಂಡ್ಸ್ ಬಂದಿದ್ರು, ಅಲ್ಲಿ ಸೆಲೆಬ್ರಿಟಿಗಳೆಲ್ಲ ಬಂದಿದ್ರು. ಓಕೆ, ಎಲ್ಲರ ರಿವ್ಯೂ ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ ಅಲ್ಲ? ಅದ್ಭುತವಾಗಿದೆ, ಅದ್ಭುತವಾಗಿದೆ ಸಿನಿಮಾ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ಅದ್ಭುತವಾಗಿದೆ. ವೃಕ್ಷಾ, ಹೆಂಗಿದೆ ಸಿನಿಮಾ? ಅವಿಟ್ ಸಿನಿಮಾ ಸೂಪರ್, ವೆರಿ ವೆರಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಸೂಪರ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಅಡಿಗೆ ಮಾಡ್ತಾ ಇದೀರಾ? ಆಲೂ ಬೋಂಡಾ ಮಾಡಬೇಕು ಅಂತ ಬಂದು ಹೇಳಿದೆ. ಆಲೂ ಬೋಂಡಾ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗೆಡ್ಡೆ, ಕ್ಯಾರೆಟ್, ಹುರುಳಿಕಾಯಿ, ಈರುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಓಂಕಾಳು, ಉಪ್ಪು, ಎಣ್ಣೆ. ನಿಮ್ಮ ಫ್ರೆಂಡ್ಸ್ ಗಳಿಬ್ರು ಬಂದಿದ್ರು, ಟೇಸ್ಟ್ ಮಾಡಿ. ಮೈ ಗಾಡ್, ಚೆನ್ನಾಗಿದೆ, ವೇಸ್ಟ್ ಮಾಡಂಗಿಲ್ಲ. ಟೇಸ್ಟ್ ಮಾಡಿದ್ರೆ ಪೂರ್ತಿಯಾಗಿ ಟೇಸ್ಟ್ ಮಾಡ್ಬೇಕು. ಚೆನ್ನಾಗಿದೆ ಆಕ್ಚುಲಿ. ಓಕೆ, ಆಕ್ಚುಲಿ ಫುಲ್ ತಿನ್ನಕ್ ಆಗ್ತಾ ಇಲ್ಲ. ಪರವಾಗಿಲ್ಲ ಬಿಡಿ, ಹಂಗಾರೆ ಚೆನ್ನಾಗಿಲ್ಲ ಅಂತ. ಇಲ್ಲ, ಚೆನ್ನಾಗಿದೆ. ಓಕೆ, ಇವತ್ತು ನೀವು ಮಾಡೋದನ್ನ ಅವ್ರು ಕೊಡ್ತೀವಿ, ಆಮೇಲೆ ಅವ್ರು ಹೇಳ್ತಾರೆ, ನೋಡೋಣ. ಒನ್ ಪ್ಯಾನ್ ಬೇಕು, ಮಸಾಲಾ ಪ್ರಿಪೇರ್ ಮಾಡ್ಬೇಕಾ? ಮಾಡಿ. ಆಯಿಲ್. ಓಕೆ, ಚಂದನ್ ಚಂದನ್ ಏನು ನಿಮ್ಮ ರೋಲ್ ಏನು ಕಟ್ಟೆದಲ್ಲಿ? ಅದೇ ಹೇಳಿದ್ರಲ್ಲ, ತಿನ್ಕೊಂಡು ಉಣ್ಕೊಂಡು ಬಿದ್ದಿರೋ ಬಡಪಾಯಿ ಅನ್ನೋದಕ್ಕಿಂತ ಸೋಂಬೇರಿ ನನ್ ಮಗ. ಸೋಂಬೇರಿ ನನ್ ಮಗ. ಕಟ್ಟೆಯಲ್ಲಿ ಕೂತವರೆಲ್ಲ ಹಂಗೇನೆ ಸ್ವಲ್ಪ. ಹೌದು, ಅಂದ್ರೆ ಕಟ್ಟೆ ಮೇಲೆ ಏನು ಕೂತಿದ್ಯಾ ಅಂದ್ರೆ ಅದಕ್ಕೆ ಹೆಸರೇ ಬಂದ್ಬಿಡ್ತು, ಕಟ್ಟೆ. ಸೋಂಬೇರಿ ಕಟ್ಟೆ ಅಂತಾನೆ ಫಸ್ಟ್ ಶುರು ಆಗಿದ್ದು, ಆಮೇಲೆ ಎಲ್ಲಾರ ಕಟ್ಟೆಗಳು ಬಂತು ಅಷ್ಟೇ. ಫಸ್ಟ್ ಅಂತ ಇದ್ರೆ ಕಟ್ಟೆ ಸೋಂಬೇರಿ ಕಟ್ಟೆಲಿ ಕುತ್ಕೊಂಡು ಹಾಳು ಮಾಡ್ತಾನೆ ಟೈಮ್. ಹಳ್ಳಿ ಕಡೆ ಕಟ್ಟೆ ಅಂತಾರೆ, ಇವತ್ತು ಕಾಫಿ ಡೇ ಸಿಟಿ ಕಡೆ ಅಷ್ಟೇ 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 ಸೇಮ್ ಕರೆಕ್ಟ್. ಅದರಲ್ಲಿ ಅದೇ ನಂದು, ನಾಗಶೇಖರ್ ಅವ್ರದ್ದು, ಓಂ ಪ್ರಕಾಶ್ ಸರ್ದು, ಮತ್ತೆ ರವಿ ತೇಜ್ ಅಂತ ಮಾಡ್ಯಾನ. ಓಕೆ, 4 ಜನ ವೇಸ್ಟ್ ಬಾಡಿಗಳು. ಓಕೆ, ಅಲ್ಲಿ ಕೂತ್ರೆ ಬರೀ ಏನೋ ಅಲ್ಲಿಗೆ ಹೋಗೋಣ ಇಲ್ಲಿ ಹೋಗೋಣ, ಏನೇನೋ ಭ್ರಮೆ, ಇದು ಪೊಲಿಟಿಷಿಯನ್ ಆಗೋಣ ಓಕೆ ಅಂತಂತ ದೊಡ್ಡ ಭ್ರಮೆ. ಓಕೆ, ಓದಿಲ್ಲ ಬರ್ದಿಲ್ಲ ಸರಿಗೆ, ಓದಿಲ್ಲ ಬರ್ದಿಲ್ಲ, ಆದ್ರೂ ಕಟ್ಟೆಲಿ ಕುತ್ಕೊಂಡು ಭ್ರಮೆ ಲೋಕದಲ್ಲಿದ್ರಿ, ಎಣ್ಣೆ ಕಾದಿದೆ, ಹಾಕೋಬಹುದು. ಜಿಂಜರ್. ಸೊ ಅಂತ ಹುಡುಗರು ಏನೇನೋ ತಪ್ಪು ದಾರಿಗಳು ಇಡ್ತಾರೆ, ಅಥವಾ ಆ ಕನ್ಸನ್ ಫಾಲೋ ಮಾಡ್ಕೊಂಡು ಏನೇನ್ ತಪ್ಪು ಕೆಲ್ಸಗಳು ಮಾಡ್ತಾರೆ. ವೆರಿ ಗುಡ್. ಅದು ಸಿಗದೇ ಇದ್ದಾಗ ಫೈನಲ್ ಆಗಿ ಯಾರ ಗತಿ ಅವ್ರಿಗೆ
ಅವರ ಮನೆ, ಅವರ ಅಪ್ಪ ಮನೆ ಗತಿ ಅವ್ರಿಗೆ. ಇದೊಂದು ಮೆಸೇಜ್ ಕೊಡ್ತಾರೆ, ಬಟ್ ಪೂರ್ತಿ ಕಾಮಿಕಲ್ ಆಗಿ ತಗೊಂಡಿದ್ದಾರೆ, ಹ್ಯೂಮರಸ್ ಆಗಿ. ಓಕೆ, ನಿಮ್ಮ ಎಷ್ಟನೇ ಸಿನಿಮಾ ಇದು? ಒಂದು 4 ಸಿನಿಮಾ ಮಾಡಿದೀನಿ, ಫಸ್ಟ್ ರಿಲೀಸ್ ಆಗ್ತಿರೋದು. ಇದೇ ಫಸ್ಟ್ ರಿಲೀಸ್ ಆಗ್ತಿರೋದು, ಮೊದಲನೇ ಸಿನಿಮಾ. ಓಕೆ, ಏನಿಸ್ತು ಎಕ್ಸ್ಪೀರಿಯನ್ಸ್ 4 ಸಿನಿಮಾಗಳ ನಂತರ 5ನೇ ಸಿನಿಮಾ? ಅಂದ್ರೆ ಸೀರಿಯಲ್ಸ್ ಮಾಡಿ 3.5 years ಇಂದ ನನಗೆ ಒಂದು ಒಳ್ಳೆ ಅವಕಾಶ ಅಂದ್ರೆ ಕನ್ನಡ ಚಿತ್ರರಂಗದ ದಿಗ್ಗಜ ಡೈರೆಕ್ಟರ್ ನಮ್ಮ ಓಂ ಪ್ರಕಾಶ್ ರಾವ್ ಅವ್ರ ಕೆಲಸ ಮಾಡೋಂಥದ್ದು. ಸೊ ಎಕ್ಸ್ಪೀರಿಯನ್ಸ್ ಗೊತ್ತಿರುತ್ತೆ, ತುಂಬಾ ಜನ ಹೇಳಿರ್ತಾರೆ. ಓಕೆ ಓಕೆ, ಫಸ್ಟ್ ನಾವು ಒಂದ್ ನಿಮಿಷ ಏನಿದು? ಆನಿಯನ್. ಇದು ಫಸ್ಟ್ ಚಿಲ್ಲಿ, ಗ್ರೀನ್ ಚಿಲ್ಲಿ. ಓಕೆ, ಗ್ರೀನ್ ಚಿಲ್ಲಿ ಹಾಕಿ. ಆನಿಯನ್ ಹಾಕು, ಹಿಡಿಯಲ್ಲ, ಸ್ಟಾಪ್ ಆಗಿದೆ. ಓಕೆ, ಇಟ್ಕೊಂಡಿರುವಂತ ಸಣ್ಣ ಇಟ್ಕೊಂಡಿರುತ್ತೆ ಈರುಳ್ಳಿ. ಓಕೆ, ಮುಂದುವರಿಸಿ, ಅದೇನು ಹೇಳ್ತಾ ಇದ್ರಿ? ಅದೇ ಫಸ್ಟ್ ಆಫ್ ಆಲ್ ಇವ್ರು ಆಕ್ಷನ್ ಡೈರೆಕ್ಟರ್. ಹೌದು, ನಮ್ಗೆ ಎಷ್ಟು ಕ್ವಿಕ್ ಆಗಿ ಮಾಡಕ್ ಹೇಳ್ತಾ ಇದ್ರು, ಅಥವಾ ಆ ಸೀನ್ಗೆ ಏನ್ ಬೇಕೋ ಅಷ್ಟು ಒಂದು ಫೇಸ್ ಇರಬೇಕು. ಎಸ್, ಸೀರಿಯಲ್ ತರ ಮಾಡ್ಬಿಟ್ಟು ಡಬ್ಬ ತರ ಬರ್ತಾರೆ ನೀಟಾಗಿ ಅವ್ರ ಮಾಡ್ಯುಲೇಷನ್ ಎಲ್ಲ ಹೇಳಿ, ಓಕೆ, ನೀಟಾಗಿ ನನ್ನ ಮೋಲ್ಡ್ ಮಾಡಿ ತುಂಬಾ ಚೆನ್ನಾಗಿ ಒಬ್ಬ ಹೊಸಬನ್ನ ಹೇಗೆ ಗ್ರೂಮ್ ಮಾಡ್ಬೋದು ಹಾಗೆ ಗ್ರೂಮ್ ಮಾಡಿ. ವೆಜಿಟೇಬಲ್ ಆಮೇಲೆ ನಂದು ಒಬ್ಬಂದಲ್ಲ, ಇವಳಿಗೆ ಕನ್ನಡ ಬರಲ್ಲ. ಹೆಂಗ್ ಹೇಳ್ಕೊಡ್ತಾ ಇದ್ರು? ಎಲ್ಲಾ ಭಾಷೆಲ್ಲೂ ಹೇಳ್ಕೊಡ್ತಾ ಇದ್ರು ಕನ್ನಡನ. ಹೌದಾ? ಏನಿ ಮದರ್ ಟಂಗ್ ಏನು? ಕನ್ನಡ, ಹಿಂದಿ. ಓಕೆ, ಅಲ್ಲ ಇವ್ ಹೇಳ್ಕೊಡಕ್ಕೆ ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು ಒಂದೊಂದ್ಸರಿ, ಆಮೇಲೆ ಒಂದೊಂದ್ಸರಿ ಸಂಸ್ಕೃತನೂ ಯೂಸ್ ಮಾಡಿದ್ದಾರೆ. ಗೊತ್ತಾಗ್ತಿರ್ಲಿಲ್ಲ. ವೆರಿ ಗುಡ್. ಓಕೆ ಓಕೆ, ನೀನೋ ಸೋಂಬೇರಿ ಕಟ್ಟೆಯಲ್ಲಿ ಕೂತಿದ್ರಿ, ಈ ಹುಡುಗಿ ನೋಡಿದ್ರೆ ಬಿಳಿಗೆ ಸಕ್ಕತ್ತಾಗಿದ್ದಾಳೆ. ಹೆಂಗ್ ಸಿಕ್ಕಿದ್ರು ನಿಂಗೆ ಇವಳು? ಆಕ್ಚುಲಿ ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಚಂದು ಮತ್ತೆ ನಾಗು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವ್ರದ್ದೊಂದು ಒಪ್ಪಂದ ಆಗಿರುತ್ತೆ, ನಾವು ಯಾವ ಹುಡುಗಿನ ಲವ್ ಮಾಡಬಾರ್ದು, ಲವ್ ಮಾಡಿದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಬ್ರೇಕಪ್ ಆಗುತ್ತೆ ಅಂತ. ಬಟ್ ಒನ್ ಟೈಮ್ ಅಲ್ಲಿ ಜೆರಾಕ್ಸ್ ಅಂಗಡಿ ಹತ್ರ ಅವ್ರು ಲೈನ್ ಹೊಡ್ಬಿಡ್ತಾರ. ಹೌದು, ಶ್ರಾವಿನ್ ಕ್ಯಾರೆಕ್ಟರ್ಗೆ. ಓಕೆ, ಆಮೇಲೆ ಬಿಡಿ, ನಿಮ್ಗೆ ಎಲ್ಲಿ ಸಿಕ್ಕಿದ್ರಿ ಹುಡುಗಿ? ಇಬ್ರು ಜಗಳ ಆಡ್ಕೊಳ್ತೀವಿ, ಹೊಡೆದಾಡಿ ಜಗಳ ಆಡ್ಕೊಳ್ತೀವಿ. ನೆಕ್ಸ್ಟ್ ಡೇ ಇವಳನ್ನ ನಾನು ದೇವಸ್ಥಾನದಲ್ಲಿ ನೋಡ್ತೀನಿ. ಆಯ್ತು, ಅಲ್ಲೇ ಫಸ್ಟ್ ಲವ್ ಎಟ್ ಫಸ್ಟ್ ಸೈಟ್. ದೇವಸ್ಥಾನದಲ್ಲ? ಅದೇನೋ ದೇವಸ್ಥಾನದಲ್ಲಿ ಸೀನ್ ಇದೆಯಲ್ಲಪ್ಪ ನಿಮ್ದು. ಆ ಹುಡುಗಿ ನೋಡೋದು ಅಂತ ಪಟ್ ಅಂತ ತೆಗೆದು 500 ರೂಪಾಯಿ ಹಾಕಿದ್ದು. ಅವಳನ್ನೇ ನೋಡ್ತಾ ಸ್ಕೋಪ್ಗೆ ಅವಳಿಗೆ ಹಿಂಗ 500 ರೂಪಾಯಿ ತೋರಿಸ್ಬಿಟ್ಟು ಹಿಂಗ್ ಪೂಜಾರಿ ತಟ್ಟೆಗೆ ಹಾಕ್ಬಿಡ್ತೀನಿ. ಅವಳಿಗೆ ತೋರಿಸ್ಬಿಟ್ಟು ಪೂಜಾರಿಗೆ ಹಾಕ್ಬಿಡೋದಾ? ಯಾರಿಗೋ ತೋರಿಸಿ ಒಂದ್ ನಿಮಿಷ. ಇಲ್ಲಿ ನಾವು ಏನ್ ಮಾಡಿದ್ವಿ, ಫಸ್ಟ್ ತರಕಾರಿಗಳನ್ನ ಕೊಡಿದ್ವಿ, ತರಕಾರಿ ಫ್ರೈ ಹಾಕಿ ಅದ್ರ ಜೊತೆಗೆ ಬೇಯಿಸಿರುವಂತ ಆಲೂಗಡ್ಡೆನೂ ಹಾಕಿ ಸ್ವಲ್ಪ ಟಾಟಾ ಸಾಲ್ಟ್ ಹಾಕ್ಬಿಡಿ ಸರ್. ಎಷ್ಟು ಹಾಕ್ಬೇಕು? ತೆಗಿರಿ, ರುಚಿಗೆ ಸಾಲ್ಟ್ ಇನ್ನೂ ಸ್ವಲ್ಪ ಹಾಕಿ. ಸಾಕು. ಓಕೆ, ಅದೇನೋ ಇವ್ರು ನೋಡಿ ಅವ್ರು ಯಾರು ಹಾಕಿದ್ದು? ಇಲ್ಲ, ಪೂಜಾರಿ ತಟ್ಟೆಗೆ ಹಾಕಿದ್ದು 500 ರೂಪಾಯಿನ ಹಾಕ್ಬಿಡ್ತೀನಿ ಇವಳನ್ನ ಇಂಪ್ರೆಸ್ ಮಾಡಕ್ಕೆ. ಆಯ್ತು, ಇವಳು ಹೋಗ್ತಾಳೆ. ಆಮೇಲೆ ರಿಯಲೈಸ್ ಆಗುತ್ತೆ ಇರೋದೇ ನನ್ನ ಹತ್ರ 500 ರೂಪಾಯಿ. ಅದು ಏನೋ ತರಕ್ಕೆ ಅಮ್ಮ ಕೊಟ್ಟಿರ್ತಾರೆ, ನಾನೇನು ಸಂಪಾದನೆ ಮಾಡ್ತಿರಲ್ಲ ಏನಿಲ್ಲ. ಓಕೆ, ಪೂಜಾರಿ ಸಾರಿ, ಏನೋ ಭಕ್ತಿ ಪರಾಕಾಷ್ಠಲ್ಲಿ ದುಡ್ಡು ಹಾಕ್ಬಿಟ್ಟೆ, ವಾಪಸ್ ಕೊಡಿ. ಕೊಡ್ತಾನಾ ಪೂಜಾರಿ? ಇಲ್ಲ, ಉಂಡಿಗೆ ಹಾಕ್ಬಿಟ್ಟಿದೀನಿ ಅಂತಾನೆ. ಅಯ್ಯೋ ನಂಗೆ ಖರ್ಚಿಗಿಲ್ಲ, ಹೋಗ್ಲಿ 50 ರೂಪಾಯಿ ಇಟ್ಕೊಂಡು 450 ರೂಪಾಯಿ ಕೊಡಿ. ಇಲ್ಲಪ್ಪ, ದೇವ್ರಿಗೆ ಒಂದ್ಸರಿ ಹಾಕಿದ್ಮೇಲೆ ಗೋವಿಂದನೇ ಅಂತ. ಆಯ್ತು, 450 ರೂಪಾಯಿ ಕೊಡಿ, 50 ರೂಪಾಯಿ ಕೊಡ್ರಿ, ಖರ್ಚಿಗಿಲ್ಲ ಅಂತ ಕೇಳ್ತೀವಿ. ಕೊಡ್ತಾನೆ? ಇಲ್ಲ, ಕೊನೆ ಒಂದು 5 ರೂಪಾಯಿ ಚಿಲ್ಲರೆ ಕೊಟ್ಬಿಟ್ಟು ಹೋಗಪ್ಪ. ಹುಷಾರಮ್ಮ, ಹೀರೋಯಿನ್ ಡಿಪ್ ಮಾಡ್ಬೇಕಾ? ಮಾಡ್ಬೇಕು, ಕೋಟ್ ಮಾಡ್ಬೇಕು. ನಿಧಾನಕ್ಕೆ ಬಿಡಮ್ಮ. ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಕಟ್ಟೆ? ನನ್ನ ಫಸ್ಟ್ ಕನ್ನಡಕ್ಕೆ ನನ್ನ ಫಸ್ಟ್ ಚಿತ್ರ ಇದೆ. ಓಕೆ, ಸೊ ಹಾರ್ಡ್ ವರ್ಕ್, ಡಿಫಿಕಲ್ಟ್, ಫನ್, ಎಕ್ಸೈಟಿಂಗ್, ಆಲ್ ಫುಲ್ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಅಂಡ್ ನನ್ನ ಕ್ಯಾರೆಕ್ಟರ್ ಶಾಂತಿ, ನರ್ಸ್ ರೋಲ್ ಮಾಡ್ತೀನಿ. ನರ್ಸ್. ಓ, ನರ್ಸ ನೀವು? ನರ್ಸಮ್ಮನ? ಡಾಕ್ಟರ್ ನರ್ಸ್ ಇಲ್ಲ, ನರ್ಸಮ್ಮನ ಇವರು? ಈ ಒಂದ್ ಸೀನ್ ಇದೆ, ಹಾಸ್ಪಿಟಲ್ಗೆ ಬರ್ತೀನಿ, ಬರ್ತಾರೆ, ನಾನು ಫಾಲೋ ಮಾಡ್ತೀನಿ. ಓಕೆ, ಹಾಸ್ಪಿಟಲ್ಗೆ ಎಂಟರ್ ಮಾಡ್ತೀನಿ. ಅದು ಮೆಂಟಲ್ ಹಾಸ್ಪಿಟಲ್? ಯಾವ ಹಾಸ್ಪಿಟಲ್ ಸರ್? ಯಾವ ಮೆಂಟಲ್ ಹಾಸ್ಪಿಟಲ್? ನಾರ್ಮಲ್ ಹಾಸ್ಪಿಟಲ್. ನಾರ್ಮಲ್ ಹಾಸ್ಪಿಟಲ್. ಡಾಕ್ಟರ್ ಅಂತ ಬಿಲ್ಡಪ್ ತಗೊಂಡು ಇದಕ್ಕೆ ಎಂಟರ್ ಆಗೋದು ಹಾಸ್ಪಿಟಲ್. ನರ್ಸು ಇವಳು ಆಮೇಲೆ ಒಳಗೋದ್ರೆ ಎಸ್ಕೇಪ್ ಆಗ್ಬಿಡ್ತಾಳೆ, ಕಾಣಲ್ಲ. ಕಟ್ ಮಾಡಿದ್ರೆ ನರ್ಸ್ ವೇಷದಲ್ಲಿ ಬರ್ತಾಳೆ. ಇವಳು ಡಾಕ್ಟರ್ ಅಲ್ಲ, ನರ್ಸು. ಅದು ಅಲ್ಲ, ನರ್ಸಮ್ಮ. ಟೋಕನ್ ಕೊಡೋಳು. ಟೋಕನ್ ಇಲ್ಲ, ರೆಸ್ಪೆಕ್ಟ್ಫುಲ್ ನೇಮ್, ರಿಸೆಪ್ಷನಿಸ್ಟ್. ಓಕೆ, ಒಟ್ಟಾರೆ ಸಿನಿಮಾ ಬಗ್ಗೆ ಏನ್ ಹೇಳಿದ್ರೆ ಚಂದನ್? ಸಿನಿಮಾ ಎಲ್ಲಾ ಕ್ಯಾಟಗರಿ ಆಫ್ ಜನಕ್ಕೂ ಇಷ್ಟ ಆಗುವಂತ ಸಿನಿಮಾ ಇದು. ಓಕೆ, ಯಾಕಂದ್ರೆ ಇದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕತೆ. ಆಲ್ಮೋಸ್ಟ್ ನಿಮ್ಮನ್ನ ನೋಡಕ್ಕಂತೂ ತುಂಬಾ ಜನ ಗೃಹಿಣಿಯರೆಲ್ಲ ಕಾಯ್ತಾ ಇದಾರಪ್ಪ, ಮನೆ ಹೆಂಗಸರೆಲ್ಲ ಕಾಯ್ತಾ ಇದಾರೆ. ಅಯ್ಯೋ ನಮ್ ಚಂದನು ಇಲ್ಲೇನೋ ಅಂದ್ರು. ಅಯ್ಯೋ ಇಲ್ಲೇನಪ್ಪ ಅಂದ್ರೆ ಅಡಿಗೆ ಮಾಡಕ್ ಕರ್ಸಿದೀವಿ ಅಂದೆ ನಾನು ಅವಾಗಲೇ. ಇದನ್ನ ನಾವು ಟೇಸ್ಟ್ ಮಾಡಂಗಿಲ್ಲ, ಇವ್ರು ಡೈರೆಕ್ಟರ್ನ ಕರಿತೀವಿ. ಪ್ಲೀಸ್ ಸರ್, ಬನ್ನಿ ಸರ್. ನೋಡಿ ಸರ್, ನಿಮ್ಮ ಹೀರೋ ಇನ್ನು ಮತ್ತೆ ಹೀರೋ ಮಾಡಿರ್ತಕ್ಕಂಥದ್ದು ಟೇಸ್ಟ್ ಮಾಡಿ ಸರ್. ಬೇಜಾರು ಮಾಡ್ಕೊಳ್ಳಿ, ನೀವೇ ತಿನ್ನಿ ಸರ್. ಇಲ್ಲ ಸರ್, ಹಂಗ ಆಗಿ ಬರಲ್ಲ ಸರ್ ನಮ್ಗೆ. ದಯವಿಟ್ಟು ತಿನ್ಬೇಕು ಸರ್, ನೀವು ಮಾಡಿ ನೀವೇ ತಿನ್ಬೇಕು ಸರ್. ಕ್ಯಾಚ್
ಹೇಳಿ ಸರ್ ಕ್ಯಾಚ್ ಇಟ್ಕೊಳ್ಳಿ ಹೇಳಿ ಸರ್ ಅವ್ರು ಕ್ರಿಕೆಟ್ ಹೇಳಿ ಸರ್ ಹೇಳಿ ಸರ್ ಓಕೆ ಕಡೆದಾಗಿ ಏನು ಹೇಳ್ಬೇಕು ಸರ್? ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಕಾಮನ್ ಪಬ್ಲಿಕ್ ಕೆಲವರು ಇರ್ತಾರೆ ಹೇಳಿ ಸರ್. ಅವರೆಲ್ಲ ಏನಂತಂದ್ರೆ ಈಸಿಯಾಗಿ ಸಂಪಾದನೆ ಮಾಡ್ಬೇಕು, ಈಸಿಯಾಗಿ ಮೇಲೆ ಹೋಗ್ಬೇಕು, ಈಸಿಯಾಗಿ ಹೆಸರು ಬಂದ್ಬಿಡ್ಬೇಕು, ಏನ್ ಮಾಡ್ಬೇಕು, ಅರ್ಜೆಂಟ್ ಫಾರಿನ್ಗೆ ಹೋಗ್ಬೇಕಲ್ಲ ಅಂತಾನೆ. ಹೌದು, ನಾನು ಹೇಳ್ತೀನಿ ಅರ್ಜೆಂಟಾಗಿ ಯೂರಿನ್ಗೆ ಹೋಗ್ಬೋದು, ಫಾರಿನ್ಗೆ ಹೋಗಕ್ಕಾಗಲ್ಲ, ಅದಕ್ಕೆ ವೀಸಾ ಮಾಡಿಸ್ಬೇಕು, ಅದು ಇದೆಲ್ಲ ಕೆಲಸ ಐತೆ. ಕಷ್ಟಪಟ್ರೆ ಆ ಭಗವಂತ ಖಂಡಿತ ಫಲ ಕೊಡ್ತಾರೆ. ದಯವಿಟ್ಟು ಕಷ್ಟಪಡಿ, ಏನ್ ಬೇಕಾದ್ರೂ ಮಾಡಿ, ಕಷ್ಟಪಡಿ ಅಷ್ಟೇ. ಸೋಂಬೇರಿತನ ದಯವಿಟ್ಟು ಬಿಡಿ ಅಂತ ಹೇಳ್ಬಿಟ್ಟು ಮಾಡ್ತಿದೀವಿ ಸರ್. ನನ್ ಅಕಸ್ಮಾತ್ ಏನಾದ್ರೂ ತಿಂದ್ಬಿಟ್ಟು ಅಕಸ್ಮಾತ್ ನಾನು ಇಲ್ಲ ಅಂತಂದ್ರೆ ಮಿಕ್ಕಿದ್ ನೀವೇ ಮಾತಾಡ್ಕೊಂಬಿಡಿ. ಇಲ್ಲ ಸರ್, ಏನಾಗಲ್ಲ, ಅದು ಗ್ಯಾರಂಟಿ ನಾವು ಕೊಡ್ತೀವಿ ಸರ್. ಕಟ್ಟೆ ಚಿತ್ರ ಏಪ್ರಿಲ್ 3ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಖಂಡಿತವಾಗ್ಲೂ ನೋಡಿ, ಯಾಕಂದ್ರೆ ದುಡ್ಡು ಕೊಟ್ಟು ಸಿನಿಮಾ ನೋಡಿದವ್ರಿಗೆ ಯಾವಾಗಲೂ ಖುಷಿ ಇರಬೇಕು, ಬಂದ್ಮೇಲೆ ಒಂದು ಮೆಸೇಜ್ ಇರಬೇಕು ಅಂತ ಹೇಳಿದ್ದಾರೆ. ಆ ಮೆಸೇಜು ಆ ಖುಷಿ ಎರಡರಲ್ಲೂ ಇರುತ್ತೆ. ಒನ್ಸ್ ಅಗೇನ್ ನಮ್ಮ ಒಗ್ಗಂಡಬಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ. ಒಳ್ಳೆ ಅಡುಗೆ ಮಾಡಿ ಕೊಟ್ಟಿದ್ದೀರಾ, ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಗೆ ಮಯಾಸ್ ಅವರು ಬೇಲ್ ಬಾರನ್ನ ಕೊಟ್ಟಿದ್ದಾರೆ. ವೆಂಕಟೇಶ್ವರ ವೆಂಕಟೇಶ್ವರ ಕಪ್ಪು ಅಲ್ವೇನ್ರಿ, ಕೈ ಮುಗಿಯೋ ಭಕ್ತರಿಲ್ಲ ಒಪ್ಪಲಿಲ್ವೇನ್ರಿ. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಅದ್ಭುತವಾಗಿರುವಂತ ನಮ್ಮ ಒಗ್ಗಂಡಬಿಯ ಫಸ್ಟ್ ರೆಸಿಪ್ಟ್ ಹೆಣ್ಮಕ್ಳಿಗಿಲ್ಲ ಸರ್. ಅವ್ರು ಹೆಂಗಿರೋ ಅಡಿಗೆ ಮಾಡಲ್ಲ, ಅಡಿಗೆ ಮಾಡೋದು ಕಲಿಯಲ್ಲ. ಅಯ್ಯೋ ಅಣ್ಣ, ಕೊನೆಯದಾಗಿ ಎಲ್ಲ ಕರ್ನಾಟಕ ಜನತೆ ನಮ್ಮ ಕಟ್ಟೆ ಸಿನಿಮಾನ ಏಪ್ರಿಲ್ 3 ರಿಲೀಸ್ ಆಗುತ್ತೆ. ಎಲ್ಲರೂ ನೋಡಿ ಆ ತಮ್ಮ ಅಮೋಘವಾದ ಪ್ರೋತ್ಸಾಹನ ನಮ್ಮ ಕಟ್ಟೆ ತಂಡಕ್ಕೆ ಕೊಡಬೇಕು ಅಂತ ನಿಮ್ಮ ಒಗ್ಗರಣೆ ಡಬ್ಬಿ ಪರವಾಗಿ ನಾನು ಕೇಳ್ತೀನಿ. ಅವರ ಕಟ್ಟೆ ಇಟ್ಟಾಗಬೇಕು. 42 ಸಿನಿಮಾ ಮುಗಿಸಿ 43ನೇ ಚಿತ್ರಕ್ಕೆ ಅಡಿ ಇಟ್ಟಿರುವಂತ ಅನುಭವಿ ನಿರ್ದೇಶಕರಿದ್ದಾರೆ. ಇಷ್ಟೆಲ್ಲ ಇದ್ಮೇಲೂ ಇಟ್ಟಾಗಿಲ್ಲ ಅಂದ್ರೆ ಬಿಡ್ತೀವೇನ್ರಿ ನಾವು? ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.